ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಮಹಾಭಾರತ ಮೆಗಾ ಡಿಬೇಟ್ನ ವಿಶೇಷ ಅತಿಥಿ ರಾಜಕೀಯದಲ್ಲಿ ಅತ್ಯಂತ ಹಿರಿಯರು, ಕಾಂಗ್ರೆಸ್ನ ನಾಯಕರು ಹಾಗೆ ಮಾಜಿ ಸಚಿವರು ಆಗಿರುವ KN ರಾಜಣ್ಣ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಎಂದಿನಂತೆ ಇವತ್ತಿನ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ನಮ್ಮ ಜೊತೆಯಲ್ಲಿ ಅನೇಕ ವೀಕ್ಷಕರು ಕೂಡ ಆಡಿಯನ್ಸ್ ಆಗಿ ಆಗಮಿಸಿದ್ದಾರೆ. ನಮಸ್ಕಾರ ಎಲ್ಲರಿಗೂ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾಂಟ್ರವರ್ಸಿಗಳ ಸರದಾರ, ಬಾಯಿಗೆ ಯಾರಿಂದಲೂ ಬೀಗ ಹಾಕ್ಲಿಕ್ಕೆ ಸಾಧ್ಯವಾಗದ ಧೀರ, ಮಾತಿನಿಂದಲೇ ಪೆಟ್ಟು ತಂದ ವೀರ. ಈ ರೀತಿಯ ಕಾಮೆಂಟ್ ಅನ್ನ ನೀವು ನೆಗೆಟಿವ್ ಆಗಿ ಸ್ವೀಕರಿಸ್ತೀರಾ, ಪಾಸಿಟಿವ್ ಆಗಿ ಸ್ವೀಕರಿಸ್ತೀರಾ, ಯಾವ ರೀತಿ ಗಮನಿಸ್ತೀರಾ? ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯ ಅಂತಕ್ಕಂಥದ್ದಿದೆ. ಅದು ಪ್ರತಿಯೊಬ್ಬರೂ ಕೂಡ ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಅವರೆಲ್ಲರೂ ಕೂಡ ಸ್ವತಂತ್ರರಿದ್ದಾರೆ. ಅವರ ಭಾವನೆಗಳಿಗೆ ನಾನು ಗೌರವವನ್ನು ಸಲ್ಲಿಸ್ತೇನೆ. ನೋಡಿ, ಒಬ್ಬರು ಕಾಂಟ್ರವರ್ಸಿ ಅಂತ ಕರಿಬೋದು, ಇನ್ನೊಬ್ಬರು ಸತ್ಯ ಹೇಳಿದ್ದಾರೆ ಅಂತ ಹೇಳ್ಬೋದು, ಇನ್ನೊಬ್ಬರು ಅಸತ್ಯ ಹೇಳಿದ್ದಾರೆ ಅಂತ ಹೇಳ್ಬೋದು. ಸತ್ಯ ಹೇಳಿದಾಗ ಅದು ಬಹಳ ಕಹಿ ಇರುತ್ತೆ ಎಲ್ರಿಗೂ ಕೂಡ. ಹಾಗಾಗಿ ಆ ಕಹಿಯಾದದ್ದನ್ನು ನಾವು ಅದು ಕಾಂಟ್ರವರ್ಸಿ ಅಂತ ಹೇಳಿ ಭಾವನೆ ಮಾಡಿಕೊಂಡ್ರೆ ಏನೋ, ಯಾವತ್ತೂ ಕೂಡ ನೀವು ನಾಲಿಗೆಗೆ ಕಹಿ ಆಗಿರ್ತಕ್ಕಂಥ ಪದಾರ್ಥ ಸ್ವೀಕಾರ ಮಾಡಿದಾಗಲೇ ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಆಗೋದೇ ಇರತಕ್ಕಂಥದ್ದು. ಅದು ಆರೋಗ್ಯಕ್ಕೆ ಒಳ್ಳೆಯದು. ಕಹಿ ಮಾತ್ರ ಕಹಿ ತಾನೆ. ನಿಮ್ಮ ಆರೋಗ್ಯ ಉತ್ತಮ ಆಗಬೇಕು ಅಂದರೆ ಕಹಿ ಮಾತ್ರ ತಗೊಳ್ಳೇಬೇಕು. ಹಾಗಾಗಿ ಈ ಕಹಿ ಮಾತುಗಳು ಕೂಡ ಸಮಾಜದ ಒಳತಿಗಾಗಿ ಹೇಳಿದಾಗ ಅದನ್ನು ಸಮಾಜ ಸ್ವೀಕಾರ ಮಾಡುತ್ತೆ ಅಂತ ವಿಶ್ವಾಸ ನನಗಿದೆ. ನಿಮ್ಮ ರಾಜಕೀಯ ವಿರೋಧಿಗಳು ಅಥವಾ ವಿರೋಧ ಪಕ್ಷದವರು ನಿಮ್ಮನ್ನ ಜಗಳಗಂಟ ಅಂತ ಕರೀತಿದ್ದಾರೆ. ಹಾಗೆ ನಿಮ್ಮದೇ ಪಕ್ಷದ ಕೆಲವರು ಕಾರ್ಯಕರ್ತರು ಹಾಗೆ ನಾಯಕರು ಹೇಳ್ತಿದ್ದಾರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವ BJPಯ ಯತ್ನಾಳ್ ಮಾದರಿಯ ರಾಜಕಾರಣಿ ಅಂತ. ನೋಡಿ, ನಾನು ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ನಾನು ನನ್ನ ಸ್ವಂತಕ್ಕೆ ಇದುವರೆಗೂ ಒಂದೇ ಒಂದು ಸುಳ್ಳು ಹೇಳಿರ್ತಕ್ಕಂಥ ನಿದರ್ಶನ ಯಾರಾದರೂ ಹೇಳಿ ನನ್ನ ಸ್ವಂತಕ್ಕೆ. ಬೇರೆಯವ್ರಿಗೆ ಬೇಕಾದರೆ ಸುಳ್ಳು ಹೇಳಿರ್ತೀನಿ. ಯಾರಿಗಾರು ಒಂದು ಒಳ್ಳೇದಾಗಲಿ ಅನುಕೂಲ ಅಂತ ಹೇಳಿದ್ರೆ ನಾನು ಅವ್ರಿಗೋಸ್ಕರ ಸುಳ್ಳು ಹೇಳಿರ್ತೇನೆ. ಆದರೆ ನನ್ನ ಸ್ವಂತಕ್ಕೆ, ನನ್ನ ರಾಜಕಾರಣಕ್ಕೆ ಅಥವಾ ಯಾವುದೇ ಒಂದು ಗಳಿಕೆಗೆ ನನ್ನ ಜೀವಮಾನದಲ್ಲಿ ಇದುವರೆಗೂ ಒಂದು ಸುಳ್ಳನ್ನು ನಾನು ಹೇಳಿಲ್ಲ. ಅದರಿಂದ ಸುಳ್ಳು ಹೇಳದೇ ಇದ್ದಾಗ, ಸತ್ಯ ಹೇಳಿದಾಗ ಕೆಲವು ಬಾರಿ ಅದು ಇರಿಸ್ಮುರ್ಸ್ ಆಗ್ತದೆ. ಪಕ್ಷಕ್ಕೂ ಆಗ್ತದೆ, ಸರ್ಕಾರಕ್ಕೂ ಆಗ್ತದೆ, ಇನ್ನೊಬ್ಬರಿಗೂ ಆಗ್ತದೆ. ನಾನು ಅದಕ್ಕೆಲ್ಲ ಬೆಲೆ ಕೊಡೋನೇ ಅಲ್ಲ. ಸತ್ಯವನ್ನು ನಿರ್ಭೀತಿಯಿಂದ ಸದಾಕಾಲ ಹೇಳೋ ಅಂಥದ್ದು ನನ್ನ ಜಾಯಮಾನ. ಸಚಿವ ಸ್ಥಾನದಿಂದ ನಿಮ್ಮನ್ನ ತೆಗೆದುಹಾಕಿದ ನಂತರದಲ್ಲಿ ನಿಮ್ಮನ್ನ ಪೆಟ್ಟು ಬಿದ್ದ ಹುಲಿ ಅಂತ ಹೇಳಿ ಕೆಲವರು ಕರಿತಾ ಇದ್ದಾರೆ. ಸರ್, ಎಲ್ರಿಗೂ ಗೊತ್ತಿರೋ ಹಾಗೆ ಪೆಟ್ಟು ಬಿದ್ದ ಹುಲಿ ಸುಮ್ಮನೆ ಕೂರೋದಿಲ್ಲ. ಏನೋ ಒಂದು ಕ್ಯಾಲ್ಕುಲೇಷನ್ ನಡೀತಾ ಇರುತ್ತೆ. ಸದ್ಯಕ್ಕೆ ರಾಜಣ್ಣ ಅವ್ರ ಮನಸ್ಸಿನಲ್ಲಿ ಏನು ಕ್ಯಾಲ್ಕುಲೇಷನ್ ನಡೀತಾ ಇದೆ? ನನ್ನ ಇದರಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ, ಯಾವತ್ತೂ ನಾನು ಅಧಿಕಾರ ಹುಡುಕೊಂಡು ಹೋದವನಲ್ಲ. ಯಾವುದೇ ಅಧಿಕಾರ ನನಗೆ ಬಂದಾಗ ಅಧಿಕಾರವನ್ನು ಜನರಿಗೆ ಬಳಕೆ ಮಾಡಿದ್ದೇನೆ. ಅದರಿಂದ ನನಗೆ ವಿಶ್ವಾಸ ಮತ್ತು ಗೌರವನೂ ಕೂಡ ಹೆಚ್ಚಾಗಿದೆ. ನಾನು 1972ರಲ್ಲಿ ಮೊದಲು ನಾನು ವಿದ್ಯಾರ್ಥಿ ಜೀವನ ಮುಗಿದ ಕೂಡಲೇ ನಾನು ಒಬ್ಬ ಸಹಕಾರಿಯಾಗಿ ಬಂದಂಥವ್ರು. ನಾನು ಅಲ್ಲಿಂದ ಇಲ್ಲಿನವರೆಗೂ ಸಹಕಾರಿ ರಂಗದಲ್ಲಿ ನಾನು ಹಿಂದೆ ತಿರುಗಿ ನೋಡೇ ಇಲ್ಲ ನಾನು. ನಿಜ ಸರ್, ಆದರೆ ಮಾತಿನಿಂದಾಗಿಯೇ ನಿಮಗೆ ಸಿಗಬೇಕಾದ ಕೆಲ ಅವಕಾಶಗಳು ಕೈ ತಪ್ಪಿಡ್ತಾ ಅಂತ ಹೇಳಿ ನಿಮ್ಮ ಅನುಯಾಯಿಗಳು, ಅಭಿಮಾನಿಗಳು ಕೂಡ ಬೇಸರಿಸ್ಕೊಳ್ತಾ ಇದ್ದಾರೆ. ನೀವೇ ಹೇಳಿದಾಗ ಅಧಿಕಾರದ ಹಿಂದೆ ನೀವು ಹೋಗಲಿಲ್ಲ. ಅದಕ್ಕೆ ಉದಾಹರಣೆ 70-75ನೇ ವಯಸ್ಸಿನಲ್ಲಿ ನೀವು ಮೊದಲ ಬಾರಿಗೆ ಸಚಿವರಾಗ್ತೀರಿ, ಅದು ಕೂಡ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ದೇವೇಗೌಡರು ಎಷ್ಟು ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಎಷ್ಟು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ರು ಹೇಳಿ. ಹಾಗೆಯೇ ಕುಮಾರಸ್ವಾಮಿ ಎಷ್ಟು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದರು. ಎಷ್ಟು ವರ್ಷ ನಾವು ಅಧಿಕಾರದಲ್ಲಿ ಇದ್ದೇವೆ ಅನ್ನೋತಕ್ಕಂಥದ್ದು ಮುಖ್ಯ ಅಲ್ಲ. ನಾವು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜನಪರವಾಗಿ ಏನು ಮಾಡಿದ್ದೇವೆ ಅಂತಕ್ಕಂಥದ್ದು ಮುಖ್ಯ. ಸರಿ, ಬೇರೆ ರಾಜಕಾರಣಿಗಳು ಅಧಿಕಾರಕ್ಕೋಸ್ಕರ ಸೇಫ್ ಗೇಮ್ ಆಡ್ತಾರೆ. ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಕೆಲವೊಂದು ಸತಿ ಸಿದ್ಧಾಂತದಲ್ಲೂ ಕೂಡ ಕಾಂಪ್ರಮೈಸ್ ಆಗ್ತಾರೆ. ರಾಜಣ್ಣ ಅವ್ರು ಯಾಕೆ ಸೇಫ್ ಗೇಮ್ ಆಡ್ತಾ ಇಲ್ಲ ಅಂತ? ನೋಡಿ, ಸೇಫ್ ಗೇಮ್ ಅಂತ ಆಡೋರು ಯಾರಿದ್ದಾರೆ, ದೋಸ್ ಆರ್ ಆಲ್ ದಿ ಹಿಪೋಕ್ರೇಟ್ಸ್. ಅವರು ರಾಜಕಾರಣದಲ್ಲೂ ಇದ್ದಾರೆ, ಅಧಿಕಾರದಲ್ಲಿದ್ದಾರೆ, ನಿಜ ಜೀವನದಲ್ಲೂ ಕೂಡ ಇದ್ದಾರೆ. ಹಾಗಂದಾಕ್ಷಣ ನಾವು ಅವರಂಗೆ ನಾವು ಇರಬೇಕು ಅಂತಕ್ಕಂಥದ್ದಲ್ಲ. ನಾವು ನಮ್ಮ ತನವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ನಮ್ಮ ರಾಜಕಾರಣ ಇರ್ಬೋದು, ನಮ್ಮ ಜೀವನ ಇರ್ಬೋದು, ಎಲ್ಲವೂ ಕೂಡ ನಮ್ಮ ತನವನ್ನು ಉಳಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ನಡವಳಿಕೆಗಳು ಕೂಡ ಇರಬೇಕು. ನಿಮ್ಮತನ ಅಂದ್ರೆ ಏನು ಸರ್? ಇತ್ತೀಚಿನ ರಾಜಕೀಯ ಈ ಚದುರಂಗದಾಟದಲ್ಲಿ ರಾಜಣ್ಣ ಅವರ ವೈಯಕ್ತಿಕವಾದ ಗೇಮ್ ಪ್ಲಾನ್ ಯಾವ ರೀತಿಯಾಗಿರುತ್ತೆ? ರಾಜಣ್ಣ ಅವರ ಕೈಂಡ್ ಆಫ್ ಪಾಲಿಟಿಕ್ಸ್ ಯಾವುದು ಅಂತ ನಿಮಗೆ
ರಾಜಕಾರಣದಲ್ಲಿ ನಡೀತಕ್ಕಂಥದ್ದನ್ನು ಹೇಳ್ಬೇಕಂದ್ರೆ ಎಲ್ಲರೂ ಅಂತ ನಾನು ಹೇಳೋದಿಲ್ಲ, ಬಹುತೇಕರು ಮನಸ್ಸಿನಲ್ಲಿ ಒಂದು ಇಟ್ಕೊಂಡಿರ್ತಾರೆ ವಿಚಾರ, ಬಾಯಿನಲ್ಲಿ ಒಂದು ಹೇಳ್ತಾರೆ ಮತ್ತು ಕೃತಿನಲ್ಲಿ ಇನ್ನೊಂದು ಮಾಡ್ತಾರೆ. ಇದು ಮೂರು ಥರ ಇರ್ತವೆ. ಮನಸ್ಸಿನಲ್ಲಿ ಇದ್ದಂಥದ್ದನ್ನು ಬಾಯಲ್ಲಿ ಹೇಳ್ತಕ್ಕಂಥದ್ದೆಲ್ಲೂ ಬಾಯಲ್ಲಿ ಏನು ವ್ಯಕ್ತಪಡಿಸ್ತಾರೆ ಅದು ಕೃತಿನಲ್ಲೂ ಮಾಡ್ತಕ್ಕಂಥ ರಾಜಕಾರಣಿಗಳು ಬಹಳ ವಿರಳ. ಸೊ ನೀವು ಮೂರರಲ್ಲೂ ಕೂಡ ಏಕತೆಯನ್ನು ನಾನು ಮೂರಲ್ಲೂ ಏಕತೆಯನ್ನು ಕಾಪಾಡಿಕೊಂಡಿದ್ದೇನೆ ಅಂತಕ್ಕಂಥದ್ದು ನಾನು ಸತ್ಯವಾಗಿ ಯಾರ ಮುಂದೆ ಬೇಕಾದ್ರೂ ಧೈರ್ಯವಾಗಿ ಹೇಳಬಲ್ಲೆ. ಸರಿ ಸರ್, ಈಗ ನಾನು ಆಗಲೇ ಹೇಳಿದೆ ಪೆಟ್ಟು ಬಿದ್ದಿರುವ ಹುಲಿ ಅಂತ ಹೇಳಿ, ಮತ್ತೊಮ್ಮೆ ಹುಲಿ ಗರ್ಜಿಸಬೇಕು ಅಂದರೆ ಸಚಿವ ಸಂಪುಟಕ್ಕೆ ಮತ್ತೆ ಎಂಟ್ರಿ ಕೊಡಬೇಕು ಅನ್ನೋದು ನಿಮ್ಮ ಅಭಿಮಾನಿಗಳು, ಅನುಯಾಯಿಗಳು, ನಿಮ್ಮ ಕ್ಷೇತ್ರದ ಮತದಾರರ ಸಹಜವಾದ ಒಂದು ನಿರೀಕ್ಷೆ ಇರುತ್ತೆ. ಈಗ ಅದಕ್ಕೆ ಪೂರಕವಾಗಿ ಕ್ಯಾಬಿನೆಟ್ ಶಫಲ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪುನಾರಚನೆ, ರಾಜಣ್ಣ ಅವರು ಎಂಟ್ರಿ ಪಡಿಬೇಕು ಅಂತ ಹೇಳಿ ಪರಮೇಶ್ವರ್ ಅವರೇ ಇಂಡೈರೆಕ್ಟ್ ಆಗಿ ಹೇಳಿಕೆಯನ್ನು ನೀಡಿರೋದು, ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಮತ್ತೊಮ್ಮೆ ರಾಜಣ್ಣ ಅವರು ಮಿನಿಸ್ಟರ್ ರಾಜಣ್ಣ ಆಗೋ ಸಮಯ ಹತ್ತಿರ ಇದೆಯಾ ಅಂತ ಹೇಳಿ. ನಾನು ನನ್ನ ಜೀವನದಲ್ಲಿ ಯಾವತ್ತೂ ಅಧಿಕಾರವನ್ನು ಹುಡುಕೊಂಡು ಹೋದವನೇ ಅಲ್ಲ. ನಾನು ಹಾಗೆ ಅಧಿಕಾರ ಹುಡುಕೊಂಡು ಹೋಗಬೇಕು ಅಂತ ಇದ್ದಿದ್ದರೆ 78ರಲ್ಲೇ ನಾನು ಶಾಸಕ ಇರ್ತಾಯಿದ್ದೆ. ನಮಗೆ ಆಗಿನ ಇದರಲ್ಲಿ ಏನಂದರೆ ನಮ್ಮ ಜೊತೆಲಿದ್ದಂಥ ಲೀಡ್ರುಗಳು ನಮ್ಮ ಜಿಲ್ಲೆಯಲ್ಲಿ ನಮಗೆ ಹೆಚ್ಚು ಗೌರವ ಕೊಡ್ತಾಯಿದ್ರು. ಎಲ್ಲ ಪಾರ್ಟಿಯವರು ನಮ್ಮನ್ನು ಪ್ರೀತಿಸ್ತಾಯಿದ್ರು. ಹಾಗಾಗಿ ನಮಗೆ ಈ ರಾಜಕೀಯ ಅಧಿಕಾರದ ಮಹತ್ವ ನಮಗೆ ಅಷ್ಟೊಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಹಿಂದೆ ಬಿದ್ದುಬಿಟ್ಟೆ. ಹಾಗಾಗಿ ನಾನು ರಾಜಕೀಯ ಅಧಿಕಾರ ಪಡಿಲೇಬೇಕು, ನಾನು ಆಗಲೇಬೇಕು ಅಂದಿರೋ ಆ ದಶಕಗಳಲ್ಲೇ ಇರ್ತಾಯಿದ್ದೆ. ಅದರಿಂದ ನಾವೆಲ್ಲ ಅಲ್ಪತೃಪ್ತರು. ನಾವು ಯಾರೋ ಬಂದು ಒಬ್ಬ ರಾಜಕೀಯದಲ್ಲಿರೋರು MLAನೋ MP ನೋ ಬಂದು ಮನೆಗೆ ಭಾಳ ಪ್ರೀತಿಯಿಂದ ಮಾತಾಡಿಬಿಟ್ರೆ ಆಯ್ತು ನೀನೇ ಏನು ಹೋಗಪ್ಪ ಅಂತ ಹೇಳ್ತಾ ಇದ್ದಂಥ ಮನಸ್ಥಿತಿ ಇತ್ತಾಗ. ರಾಜಕೀಯ ಅಧಿಕಾರ ಅಂತಕ್ಕಂಥದ್ದು ಭಾಳ ಜನ ನೀವು ಹೇಳ್ತಿರ್ತೀರಿ ಪವರ್ ಈಸ್ ಪಾಯ್ಸನ್ ಅಂತ. ಆ ಪಾಯ್ಸನ್ನನ್ನು ಪ್ರಾಣ ಕಳೆಯಲಿಕ್ಕೂ ಉಪಯೋಗ ಮಾಡ್ತಾರೆ, ಪ್ರಾಣ ಉಳಿಸ್ಲಿಕ್ಕೂ ಉಪಯೋಗ ಮಾಡ್ತಾರೆ. ಈಗ ಪಾಯ್ಸನ್ನಿಂದನೇ ತಾನೇ ನೀವು ಕ್ಯಾನ್ಸರ್ ಮೆಡಿಸಿನ್ ಮಾಡೋದು, ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟ್ಗೆ ಅದನ್ನು ತಾನೇ ಉಪಯೋಗಿಸೋದು. ಮತ್ತು ಹಾಗಾಗಿ ಅಧಿಕಾರ ಅಂತಕ್ಕಂಥದ್ದನ್ನು ದುರ್ಬಳಕೆ ಮಾಡ್ತಕ್ಕಂಥದ್ದು, ಅಧಿಕಾರವನ್ನು ಸ್ವಾರ್ಥಕ್ಕೆ ಬಳಸ್ತಕ್ಕಂಥದ್ದು ಮಾಡಿದಾಗ ರಾಜಕಾರಣಿಗಳಿಗೆ ಶ್ರೇಯಸ್ಸು ಮತ್ತು ಯಶಸ್ಸು ಇರೋದಿಲ್ಲ. ಹಾಗಾಗಿ ಅದನ್ನು ಒಳ್ಳೆತನಕ್ಕೆ ಬಳಸಿದ್ರೆ ಯಶಸ್ಸು ಇರ್ತದೆ, ಶ್ರೇಯಸ್ಸು ಇರುತ್ತೆ. ನಿಜ. ನಿಮ್ಮ ಇತ್ತೀಚಿನ ಹೇಳಿಕೆ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ ಸರ್, ಏನೋ ಪಾಸಿಟಿವ್ ವೇ ಆಲ್ಸೋ. ಯಾರು ಶಫಲ್ ಮಾಡ್ತಾರೆ ಅವರೇನೇ ಮುಂದಿನ ಮುಖ್ಯಮಂತ್ರಿ ಅನ್ನೋ ಅರ್ಥದ ನಿಮ್ಮ ಮಾತು, ಅದು ಸಹಜ ಕೂಡ. ನೀವೇನು ರಾಕೆಟ್ ಸೈನ್ಸ್ ಹೇಳಲಿಲ್ಲ, ಸಹಜವಾಗಿ ರಾಜಕೀಯದಲ್ಲಿ ಏನು ನಡೆಯುತ್ತೆ ಅದನ್ನು ಹೇಳಿದಿರಿ. ಬಟ್ ನನಗಿರೋ ಕುತೂಹಲ, ಹಾಗೆ ಜನರಿಗಿರೋ ಕುತೂಹಲ, ಯಾರು ಶಫಲ್ ಮಾಡಿದ್ರೆ ರಾಜಕಾರಣಿಯಾಗಿ ಮತ್ತೊಮ್ಮೆ ಮಿನಿಸ್ಟರ್ ಆಗಲಿಕ್ಕೆ ರಾಜಣ್ಣ ಅವ್ರಿಗೆ ಅವಕಾಶ ಸಿಗುತ್ತೆ? ಸಿದ್ದರಾಮಯ್ಯನವ್ರು ಶಫಲ್ ಮಾಡಿದ್ರೇನಾ ಅಥವಾ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಶಫಲ್ ಆದ್ರೇನಾ? ನೋಡಿ, ನಾನು ಇತ್ತೀಚೆಗೆ ಹೇಳಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ರೀಶಫಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ನೀವೇ ಎಲ್ಲ ಹೇಳ್ತಾಯಿದ್ರಿ. ಮತ್ತು ಇನ್ನೊಬ್ಬರು ಹೇಳ್ತಾಯಿದ್ರು ಮುಖಂಡರು ರೀಶಫಲ್ ಇಲ್ಲ ಅಂತ ಹೇಳ್ತಾಯಿದ್ರು. ಇದೆಯೋ ಇಲ್ಲವೋ ಅಂತಕ್ಕಂಥ ಪ್ರಶ್ನೆಗೆ ನಾನು ನಮ್ಮ ಸ್ನೇಹಿತರಿಗೆ ಉತ್ತರ ಹೇಳಿದ್ದು, ನೋಡಪ್ಪ, ಸಿದ್ದರಾಮಯ್ಯನವ್ರು ಏನಾದರೂ ರೀಶಫಲ್ ಮಾಡಲಿಕ್ಕೆ ಹೈಕಮಾಂಡ್ನವ್ರು ಅವಕಾಶ ಕೊಟ್ಟರೆ ಅವರೇ ಇರ್ತಾರೆ. ಅವರು ರೀಶಫಲ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ದರೆ ರಾಜಕೀಯ ಸ್ಥಿತ್ಯಂತರಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತವೆ, ನಡವಳಿಕೆಗಳು ಅಂತ ಹೇಳಿದ್ದೀನಿ. ಅದು ಏನಾಗ್ತದೆ, ಏನು ಬಿಡುತ್ತೆ ಅಂತೇಳಿ ಊಹೆಗೆ ಈಗಲೇ ಮಾಡಲಿಕ್ಕಾಗೋದಿಲ್ಲ. ಇನ್ ಕೇಸ್ DK ಶಿವಕುಮಾರ್ ಅವರ ನೇತೃತ್ವದಲ್ಲೇನೆ ಶಫಲ್ ಆಗುವಂಥ ಪರಿಸ್ಥಿತಿ ಬಂದರೆ, ಸ್ಥಿತ್ಯಂತರಗಳು ಅದಕ್ಕೆ ಪೂರಕವಾಗಿ ಆದರೆ, ರಾಜಣ್ಣ ಅವರಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ಗೆ ಎಂಟ್ರಿ ಆಗ್ಲಿಕ್ಕೆ ಅವಕಾಶಗಳು ವಿರಳ ಅಂತ ಹೇಳಿ ಮಾತನಾಡ್ತಿದ್ದಾರೆ. ನಿಜ? DK ಶಿವಕುಮಾರ್ ಶಫಲ್ ಮಾಡೋಕ್ಕೆ ಅವ್ರು ಮುಖ್ಯಮಂತ್ರಿನೇ ಆಗಿಲ್ವಲ್ಲ. ಆದರೆ ಮಂತ್ರಿಮಂಡಲ ಫಾರ್ಮೇಷನ್ ಅದು. ನೀವು ಒಳಗೆ ಹೋಗ್ತೀರಾ ಅನ್ನೋದು ಪ್ರಶ್ನೆ ಸರ್. ನಾನು ಒಳಗೆ ಹೋಗ್ತೀನೋ ಬಿಡ್ತೀನೋ ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ನೇರವಾಗಿ ಪ್ರಶ್ನೆ ಕೇಳ್ತೀನಿ ಸರ್, ರಾಜಣ್ಣ ಅವ್ರಿಗೂ DK ಶಿವಕುಮಾರ್ ಅವ್ರಿಗೂ ಸರಿ ಹೊಂದೋದೇ ಇಲ್ಲ ಅಂತ ಹೇಳಿ ಅನೇಕರು ಮಾತನಾಡ್ತಾರೆ. ಅನೇಕ ಪ್ರಸಂಗಗಳು ಕೂಡ ಅದಕ್ಕೆ ಪೂರಕವಾಗಿ ನಡೆದು ಹೋಯ್ತು. ನಿಜಾನ DK ಶಿವಕುಮಾರ್ ಅವ್ರಿಗೂ ರಾಜಣ್ಣ ಅವ್ರಿಗೂ ಎಣ್ಣೆ ಸೀಕೆಕಾಯಿ ಸಂಬಂಧ? ನನಗೂ DK ಶಿವಕುಮಾರ್ ಅವ್ರಿಗೂ ಯಾವುದೇ ವೈಯಕ್ತಿಕ ವಿರೋಧಾಭಾಸಗಳು ಇಲ್ಲ. ಕೆಲವೊಮ್ಮೆ ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಾಗಾಗಿ ಯಾವಾಗಲೂ ಕೂಡ ಯಾವುದೇ ಮನುಷ್ಯ ನಮ್ಮಲ್ಲಿ ಯಾರೇ ಆಗಲಿ, ಅವ್ನು ಬಡವ ಇರಲಿ, ಬಲ್ಲಿದ ಇರಲಿ, ಅಧಿಕಾರದಲ್ಲಿರಲಿ, ಅಧಿಕಾರದಲ್ಲಿ ಇಲ್ಲದೇ ಇರಲಿ, ಅವನಿಗೆ ನಾವು ಗೌರವಯುತವಾಗಿ ಮಾತಾಡ್ತಾರೆ, ಅವರು ನಮಗೆ ಗೌರವ ಕೊಡ್ತಾರೆ. ನಾವು ಅವ್ರಿಗೆ ಗೌರವ ಕೊಡದೇ ಇದ್ದರೆ ಅವನ್ಯಾಕೆ ನಮಗೆ ಗೌರವ ಕೊಡ್ತಾರೆ? ನಾವ್ಯಾಕೆ ಗೌರವ ನಿರೀಕ್ಷೆ ಮಾಡಬೇಕು? ಆ ರೀತಿ ವಾತಾವರಣ ಅಷ್ಟೇ. ಅಂದರೆ DK ಶಿವಕುಮಾರ್ ಅವರ ರಾಜಕೀಯ ನಡವಳಿಕೆಗಳಲ್ಲಿ ಇನ್ನೂ ಸುಧಾರಣೆ ಆಗಬೇಕು ಅನ್ನೋದು ನಿಮ್ಮ ಅನುಭವ, ಹಾಗೆ ಹಿರಿತನದ ಅಬ್ಸರ್ವೇಷನ್? ನನ್ನ ಅನುಭವ, ನನ್ನ ಹಿರಿತನದಲ್ಲ, ಜನ ಹೇಳ್ತಕ್ಕಂಥದ್ದು.
ಬದಲಾವಣೆಗಳು ಆಗಬೇಕು ಅಂತೇಳಿ. ಡಿ ಕೆ ಶಿವಕುಮಾರ್ ಅವರ ನಡವಳಿಕೆಯಲ್ಲಿ ನಾನು ಹೇಳ್ತಕ್ಕಂಥದ್ದಲ್ಲ, ಜನರ ಆ ರೀತಿಯ ನಿರೀಕ್ಷೆ ಇದೆ. ಈಗ ಡಿ ಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗದಿದ್ರು ಕೂಡ ನೀವು ಕೆಲವೊಂದಷ್ಟು ವಿಚಾರ ಪ್ರಸ್ತಾಪ ಮಾಡಿದಾಗ ಇಂಡೈರೆಕ್ಟ್ಲಿ ಡಿ ಕೆ ಶಿವಕುಮಾರ್ ಅವರದ್ದೇ ಮುಖಗಳು ಮುನ್ನೆಲೆಗೆ ಬರ್ತಾ ಇದೆ. ಈಗ ಡಿ ಕೆ ಶಿವಕುಮಾರ್ ಮುನ್ನೆಲೆಗೆ ಹೆಸರು ಬಂದು ಮುಖ್ಯಮಂತ್ರಿ ಆಗ್ತಾರೆ, ಆಗಲೇ ಅವ್ರ ಹಣೆಯಲ್ಲಿ ಬರೆದಿದ್ರೆ ನಮ್ಮದೇನು ಅಡ್ಡಿ ಇಲ್ಲ. ಆದರೆ ಕಾಂಗ್ರೆಸ್ಗೆ ದಪ್ಪದೊಂದು ಬೀಗ ತಯಾರು ಮಾಡಿ ನವತಾಲ್ ಬೀಗ ಏನೋ ಹೇಳ್ತಾವ್ರಲ್ಲ, ಅದೇನೋ ಭಾಳ ಒಳ್ಳೆ ಬೀಗ ಅಂತೇಳಿ, ಆ ಥರದ್ದೊಂದು ಬೀಗ ಎಲ್ಲ ಕಾಂಗ್ರೆಸ್ ಆಫೀಸ್ಗೆ ಹಾಕ್ಬೋದು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಅಲ್ಲಲ್ಲ, ಆ ರೀತಿ ನಾನು ಹೇಳೋದಲ್ಲಮ್ಮ, ಬೆಳಗ್ಗೆ ಜನ ನಮ್ಗೆ ಬಂದು ಹೇಳ್ತಾ ಇರ್ತಾರಲ್ಲ. ಅಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ಈಗ ನೀವಿಗೆ ಇನ್ನೊಂದು ನಾನು ಸ್ಪಷ್ಟ ಮಾಡ್ತೇನೆ, ಯಾರೇ ಮಂತ್ರಿ ಆಗೋದಿರಲಿ, ಯಾರೇ ಮುಖ್ಯಮಂತ್ರಿ ಆಗೋದಿರಲಿ, ಅದೆಲ್ಲವೂ ಕೂಡ ಅಂತಿಮವಾಗಿ ದೆಹಲಿ ಬೃಹಸ್ಪತಿಗಳು ದೆಹಲಿಲಿರ್ತಕ್ಕಂಥ ನಾಯಕರುಗಳು ತೀರ್ಮಾನ ಮಾಡುವಂಥದ್ದು, ಗೊತ್ತಾಯ್ತಾ? ಇಲ್ಲಿ ಅವ್ರು ಯಾರೂ ಮಾಡೋದಿಲ್ಲ. ಅದರಿಂದ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ದೆಹಲಿನಲ್ಲಿ ಏನು ತೀರ್ಮಾನ, ಬಿ ಜೆ ಪಿನಲ್ಲೂ ಅಷ್ಟೇ, ಕಾಂಗ್ರೆಸ್ ಪಾರ್ಟಿನಲ್ಲೂ ಅಷ್ಟೇ, ಅಂತಿಮವಾಗಿ ಇವರೆಲ್ಲ ಅಭಿಪ್ರಾಯ ಕೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಭಿಪ್ರಾಯ ಕೇಳಿ ಅಂತಿಮವಾಗಿ ಅವ್ರು ನಿರ್ಣಯ ತಗೊಳ್ತಾರೆ, ಆ ನಿರ್ಣಯ ಜಾರಿಲಿರುತ್ತೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಅರ್ಥದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಬ್ಲೂ ಐಡ್ ಬಾಯ್ ಆಗಿದ್ದಾರಾ ಅಂತ ಹೇಳಿ ನೀವೇ ಹೇಳ್ದ ಹಾಗೆ ಅನೇಕ ತಪ್ಪುಗಳು ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕನಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡಿದ್ದಾರೆ. ಬಟ್ ಅವರ ವಿರುದ್ಧ ಹೈಕಮಾಂಡ್ ಆಕ್ಷನ್ ತಗೊಳ್ಳೋದು ಗೋಜಿಗೆ ಹೋಗ್ತಾ ಇಲ್ಲ. ಈಗ ನೋಡಿ, ದಟ್ ಈಸ್ ಆಲ್ ಲೆಫ್ಟ್ ಟು ದಿ ಕಾಂಗ್ರೆಸ್ ಹೈಕಮಾಂಡ್. ಅದರಲ್ಲಿ ನಮ್ಮದೇನು ಪಾತ್ರನೂ ಇಲ್ಲ, ನಾವೇನು ಹೇಳಾಗೂ ಇಲ್ಲ. ನಾವು ಅಭಿಪ್ರಾಯ ಕೇಳಿದ್ರೆ ಹೇಳ್ತೀವಿ, ಕೇಳದೇ ಇದ್ರೆ ನಾವೇ ಕೇಳೋಕೆ ಹೋಗೋಣ, ನಮ್ಮ ಪಾಡಿಗೆ ನಾವು ಸುಮ್ಮನೆ ಇರ್ತೀವಿ. ಅದರಿಂದ ಅಂತಿಮವಾಗಿ ಯಾವುದೇ ಒಂದು ನಿರ್ಣಯ ಏನೇ ಆಗಬೇಕಾದ್ರೂ ಕೂಡ ಇದು ದೆಹಲಿಯಿಂದನೇ ಆಗ್ತಕ್ಕಂಥದ್ದು. ರಾಷ್ಟ್ರೀಯ ಪಕ್ಷಗಳಲ್ಲಿ ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಯಾವುದೇ ಪಾರ್ಟಿ ಇರಲಿ, ರಾಷ್ಟ್ರೀಯ ಪಕ್ಷಗಳಲ್ಲಿ ನಿರ್ಣಯಗಳು ಆಗ್ತಕ್ಕಂಥದ್ದು ದೆಹಲಿನಲ್ಲಿ. ಆ ದೆಹಲಿ ನಿರ್ಣಯ ಏನಾಗ್ತದೆ ಆ ನಿರ್ಣಯ ಎಲ್ಲರೂ ಕೂಡ ಒಪ್ಪಿಕೊಂಡು ಪಾಲಿಸ್ಕೊಂಡು ಹೋಗ್ತಕ್ಕಂಥದ್ದು ಸಂಪ್ರದಾಯ ಇದೆ, ನಡೀತಾ ಇದೆ. ನಾನು ಡಿ ಕೆ ಶಿವಕುಮಾರ್ ಅವ್ರ ರಿಲೇಟೆಡ್ ಆಗಿ ಎರಡು ಪ್ರಶ್ನೆ ಕೇಳಿ ಸಿದ್ದರಾಮಯ್ಯನವ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳೋಕಿದೆ. ನೀವು ಹೈಕಮಾಂಡ್ ನಿರ್ಧಾರ ಅಂತೀರಿ, ಅದೇನೋ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾನ್ಫಿಡೆನ್ಸು, ಅವ್ರು ಪದೇ ಪದೇ ಹೇಳ್ತಿದ್ದಾರೆ ಶಾಸಕರ ನಂಬರ್ಸು ಕೌಂಟ್ ಆಗೋದಿಲ್ಲ, ಹೈಕಮಾಂಡ್ ನಾಯಕರ ಆದೇಶವೇ ಮುಖ್ಯ ಆಗತ್ತೆ, ಅಂತಿಮ ಆಗತ್ತೆ ಅಂತ ಹೇಳಿ. ನೋಡಿ, ನಿಮಗೆ ಹಿಂದಿನ ಇತಿಹಾಸ ಹೇಳಬೇಕಂದ್ರೆ 72ರಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿ ಆದರು, ಅವರು ಶಾಸಕರೇ ಆಗಿರಲಿಲ್ಲ. ಆಗ ಉಮಾಶಂಕರ್ ದೀಕ್ಷಿತ್ ಅಂತಕ್ಕಂಥವ್ರು ಅಬ್ಸರ್ವರ್ ಆಗಿ ಇಲ್ಲಿ ಬಂದರು, ಶಾಸಕರ ಅಭಿಪ್ರಾಯ ಕೇಳಿದರು. ಅಭಿಪ್ರಾಯ ಏನು ಬಂತು ಅಂತಕ್ಕಂಥದ್ದನ್ನು ಆ ದಿವಸ ಇಂದಿರಾ ಗಾಂಧಿಯವರು ಬಾಂಗ್ಲಾದೇಶದಲ್ಲಿದ್ದರು. ಅವತ್ತು ಅವ್ರಿಗೆ ಸಂಪರ್ಕ ಮಾಡಿ ಈ ರೀತಿ ಶಾಸಕರ ಅಭಿಪ್ರಾಯ ಬಂದಿದೆ ಅಂತಕ್ಕಂಥದ್ದನ್ನು ಅವ್ರಿಗೆ ಮನವರಿಕೆ ಮಾಡಿದ್ಮೇಲೆ ಅವರು ಶಾಸಕರು ಅಲ್ಲದೇ ಇದ್ದರೂ ಕೂಡ ಅವರು ಲೀಡ್ರಾಗಿ ಎಲೆಕ್ಟ್ ಆಗ್ತಾರೆ. ಇದು ಕಾಂಗ್ರೆಸ್ನಲ್ಲಿ ಬರ್ತಕ್ಕಂಥದ್ದು. ಅವತ್ತು ಶಾಸಕರು ಹೇಳದೇ ಇದ್ದರೆ ದೇವರಾಜ ಅರಸು ಚೀಫ್ ಮಿನಿಸ್ಟರ್ ಆಗ್ತಾಯಿದ್ರು. ಮತ್ತು ಇನ್ನೊಂದು ನನಗೆ ಇಸ್ವಿ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಬರ್ತಾ ಇಲ್ಲ, ಕೃಷ್ಣ ಅವರು ಮತ್ತು ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಶಾಸಕರ ಅಭಿಪ್ರಾಯ ಕೃಷ್ಣವ್ರ ಪರವಾಗಿತ್ತು. ಕರುಣಾಕರನ್ ಏನು ಕೇರಳದಲ್ಲಿದ್ದಂಥ ಮುಖಂಡರಿದ್ದರು, ಅವರು ಪಿ ವಿ ನರಸಿಂಹರಾವ್ ಮೇಲೆ ಒತ್ತಡ ತಂದು ವೀರಪ್ಪ ಮೊಯ್ಲಿ ಅವರನ್ನು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರು. ಆ ವೀರಪ್ಪ ಮೊಯ್ಲಿ ಒಂದೇ ಒಂದು CLP ಮೀಟಿಂಗನ್ನು ಫೇಸ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಶಾಸಕರುಗಳ ಅಭಿಪ್ರಾಯನೂ ಮುಖ್ಯ ಮತ್ತು ಹೈಕಮಾಂಡ್ನ ಆಶೀರ್ವಾದನೂ ಮುಖ್ಯ. ಎರಡೂ ಇರಬೇಕು. ಎರಡೂ ಇಲ್ಲದೆ ಇದ್ದರೆ ಒಂದಿಲ್ಲದೆ ಏನು ಪ್ರಯೋಜನ ಆಗೋದಿಲ್ಲ. ಸರಿ ಸರ್, ನನಗೆ ಇದೊಂದು ನೇರವಾದ ಪ್ರಶ್ನೆಗೆ ಉತ್ತರ ಬೇಕು. ಕ್ಯಾನ್ ಡಿ ಕೆ ಬಿಕಮ್ CM, ಮುಖ್ಯಮಂತ್ರಿ ಆಗ್ತಾರಾ ಡಿ ಕೆ ಶಿವಕುಮಾರ್ ಅವರು? ಅದು ದಟ್ ಈಸ್ ನೋನ್ ಓನ್ಲಿ ಟು ದಿ ಹೈಕಮಾಂಡ್. ರೈಟ್ ಸರ್. ಸಿದ್ದರಾಮಯ್ಯನವರು ಹಾಗೆ ಅರಸರು ನಿಮಗೆ ಬಹಳ ಅಚ್ಚುಮೆಚ್ಚಿನ ರಾಜಕಾರಣಿಗಳು ಅಂತ ಹೇಳಿ ನೀವು ಅನೇಕ ಬಾರಿ ಹೇಳಿದ್ದೀರಿ. ಯಾಕೆ ಹೀಗೆ ಸಿದ್ದರಾಮಯ್ಯನವರ ರಾಜಕಾರಣ, ಆ ರಾಜಕಾರಣದ ಹಾದಿ ರಾಜಣ್ಣ ಅವರಿಗೆ ಅಷ್ಟು ಇಂಪ್ರೆಸಿವ್ ಅನ್ಸ್ಲಿಕ್ಕೆ ಕಾರಣ ಏನು ಅಂತ ಹೇಳಿ? ಸಿದ್ದರಾಮಯ್ಯನವ್ರದ್ದು ಅವರು ಒಂದು ಗ್ರಾಮೀಣ ಭಾಗದಿಂದ ಬಂದಂಥವ್ರು, ಶಿವಕುಮಾರ್ ಕೂಡ ಗ್ರಾಮೀಣ ಭಾಗದಿಂದ ಬಂದಂಥವ್ರು. ಆದರೆ ಸಿದ್ದರಾಮಯ್ಯನವರ ಜೀವನ, ಅವರ ರಾಜಕೀಯ ಏರುಪೇರುಗಳು ನೀವು ನೋಡಿದಾಗ ಒಬ್ಬ ಹೊರಟು ಗ್ರಾಮೀಣ ಸ್ವಭಾವದ ಗುಣ ಇರ್ತಕ್ಕಂಥ ಮನುಷ್ಯ. ಹಸಿವು ಅಂತಕ್ಕಂಥದ್ದು ಇದೆಯಲ್ಲ, ನೀವು ಬೇರೆ ಎಲ್ಲನೂ ಕೂಡ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಆದರೆ ಹಸಿವು ಹೇಗಿರುತ್ತೆ ಅನ್ನೋದನ್ನು ಯಾರನ್ನ ಹೇಳಿ ನೋಡೋಣ, ಯಾರಿಗೂ ಹೇಳಕ್ಕೆ ಬರೋದಿಲ್ಲ. ಯಾರು ಅನುಭವಿಸಿರ್ತಾರೋ ಅವನಿಗೆ ಮಾತ್ರ ಗೊತ್ತಿರ್ತದೆ. ಹಾಗಾಗಿ ಅವರು ಬಡವ್ರ ಪರವಾಗಿ, ಹಳ್ಳಿಗಾಡಿನ ಜನರ ಪರವಾಗಿ, ಮತ್ತು ಆ ರೀತಿ ಹೇಳ್ತಾ ಹೋದರೆ ನೂರಾರು ಇದ್ದಾವೆ. ಈಗ ಶೂಭಾಗ್ಯದ್ದು ನಾನು ಹೇಳಿದೆ, ನಾನು ಶೂಭಾಗ್ಯದ್ದೇನಂತ ನಾನು ಒಂದು ಸರಿ ಮಂಗಳೂರಿಂದ ಬರ್ತಾಯಿದ್ದೆ. 4 ಗಂಟೆ ನಾವು ಗ್ಲಾಸ್ ಇಳಿಸಿದ್ರೆ ಸಾಕು ಬಿಸಿಲು ಹೊಡೆಯೋದು ಮುಖಕ್ಕೆ. ಪಾಪ ಸ್ಕೂಲ್ ಬಿಟ್ಟಿರೋ ಮಕ್ಕಳು ಬರೀ ಕಾಲಲ್ಲಿ ನಡ್ಕೊಂಡು ಹೋಗೋರು. ನಾನು ನನ್ನ ಕ್ಷೇತ್ರದಲ್ಲಿ ಒಂದು ಸಭೆಗೆ ಬಂದಾಗ ನಾನು ಅವರಿಗೆಲ್ಲ ಮಕ್ಕಳಿಗೆ ಬಟ್ಟೆ ಕೊಟ್ಟು ಯೂನಿಫಾರ್ಮ್ ಕೊಟ್ಟಿದ್ದೀವಿ, ಪುಸ್ತಕ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಬರೀ ಕಾಲಲ್ಲಿ ಬರ್ತಾರೆ ಸ್ಕೂಲ್ಗೆ.
ಶೂ ಬೇಕು, ಬೇಸಿಗೆ ಕಾಲದಲ್ಲಿ ನಡೆಯೋಕ್ಕಾಗೋದಿಲ್ಲ, ಹಾಗೆ ಹೀಗೆ ಅಂತ ಒಂದು ಒತ್ತಾಯ ಮಾಡಿದೆ ಸಾರ್ವಜನಿಕ ಸಭೆಯಲ್ಲಿ. ಅವರೇ ಎಲ್ಲ ಆಗ್ತದೆ ಅವೆಲ್ಲ ಸುಮ್ಮನೆ ಹಂಗೆ ಹಿಂಗೆ ಅಂತ ನಾನು ಬಿಡಲಿಲ್ಲ, ಹಠ ಮಾಡಿದೆ. ಮತ್ತು ತಿರ್ಗಿ ಅದು ಅವರು ಕಡೆಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ನೆಕ್ಸ್ಟ್ ಬಜೆಟಲ್ಲಿ ನಾನು ದಟ್ ವಾಸ್ ಇನ್ ದಿ ಮಂತ್ ಆಫ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಇಲ್ಲೇ ಇರಬಹುದು, ಅವರು ನನ್ನ ಒತ್ತಡಕ್ಕೆ ಅವರು ಬೇರೆ ಉತ್ತರ ಇಲ್ಲದೆ ನೆಕ್ಸ್ಟ್ ಬಜೆಟಲ್ಲಿ ಇದನ್ನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು. ತಿರ್ಗಿ ನನಗೆ ಇನ್ನೊಂದು ಸರಿ ಕರೆದು ಆಗಲ್ಲ ಕಣೆ ಅದು ಸೇರಿಸೋದಕ್ಕೆ ಬಜೆಟಲ್ಲಿ ಎಂದು ನಾನು ಹೇಳಿದೆ, ನೀವೇನೋ ಸೇರಲಿಲ್ಲ ಅಂದರೆ ಅಸೆಂಬ್ಲಿ ಬಜೆಟ್ ಪುಸ್ತಕ ಹರಿದು ಎಸ್ಬಿಡ್ತೀನಿ ಅಂದೆ. ಅವ್ರು ಆಮೇಲೆ ಅವನಂತವನೇ ಕಂಡ್ರೆ ನೋಡಿ ಸೇರಿಸಿ ಅಂತೇಳಿ ಸೇರಿಸಿದ್ರು. 54 ಲಕ್ಷ ಮಕ್ಕಳಿಗೆ 54 ಕೋಟಿಯಷ್ಟು ಹಣ ಅದಕ್ಕೆ ವ್ಯಯ ಆಗ್ತದೆ ಅಂತ ಬಜೆಟ್ ಬುಕ್ಕಲ್ಲಿ ಬಂತದ್ದು. ಸಿದ್ದರಾಮಯ್ಯನವರ ಆಪ್ತ ಬಳಗ ಅಂತ ಹೇಳಿ ಯಾವಾಗಲೂ ಕೂಡ ರಾಜಣ್ಣ ಅವರನ್ನ ವಿಶ್ಲೇಷಣೆ ಮಾಡಲಾಗುತ್ತೆ. ಆದರೆ ಹಾಗಿರುವ ಆಪ್ತನನ್ನು ಬಚಾವ್ ಮಾಡ್ಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಬಹುದಿತ್ತೇನೋ ಅನ್ನೋ ಆರೋಪ ಕೂಡ ಇದೆ, ಕೊರಗು ಕೂಡ ಇದೆ. ನಾನು ಸಿದ್ದರಾಮಯ್ಯನವರು ನನ್ನ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ಐ ಆಮ್ ಹ್ಯಾಟ್ಸ್ ಆಫ್ ಟು ಹಿಮ್. ಅವರು ನನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಅವರ ಇತಿಮಿತಿನಲ್ಲಿ ಏನು ಪ್ರಯತ್ನ ಮಾಡಬೇಕೋ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ಅನುಮಾನ ನಾನು ಇಟ್ಕೊಂಡಿಲ್ಲ. ಮತ್ತು ಇದು ಹೈಕಮಾಂಡ್ ತೀರ್ಮಾನದಿಂದ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಅವರ ಕೈಗಳು ಕೂಡ ಕಟ್ಟಿರ್ತವೆ, ಅದೆಲ್ಲ ನನಗೆ ಅರ್ಥ ಆಗ್ತದೆ. ಅದರಿಂದ ನಾನು ಅವ್ರನ್ನೇನು ದೂಷಣೆ ಮಾಡೋಕ್ಕೇನು ಹೋಗೋದಿಲ್ಲ. ಆಮೇಲೆ ಮಂತ್ರಿ ಕೆಲಸ ಹೋಯಿತು ಅಂತೇಳಿ ನನಗೆ ಯಾವುದೂ ನಿರಾಶೆನೂ ಇಲ್ಲ. ಬಟ್ ಅದರಿಂದ ಬಂದ ಮೆಸೇಜ್ ಇದೆಯಲ್ಲ ಸರ್, ಅಂದರೆ ಸತ್ಯವಂತರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಮಯವೂ ಇಲ್ಲ, ಅವಕಾಶವೂ ಇಲ್ಲ ಅನ್ನೋ ರೀತಿಯ ಸಂದೇಶ ಬಂದ್ಬಿಡ್ತು. ನೀವು ಹೇಳಿದ ನಿಜ ಇತ್ತು, ವೋಟರ್ ಲಿಸ್ಟ್ ಆಗಿದ್ದು ಕಾಂಗ್ರೆಸ್ ಸರ್ಕಾರ ಇರೋ ಸಂದರ್ಭದಲ್ಲಿ, ಹಾಗಾಗಿ ದಾಯಿತ್ವ ಕಾಂಗ್ರೆಸ್ನದ್ದು ಕೂಡ ಇರುತ್ತೆ. ಕೇವಲ ಆರೋಪ ಮಾಡೋದ್ರಲ್ಲಿ ಅದು ಸತ್ಯಕ್ಕೆ ಹತ್ತಿರವಾದದಲ್ಲ ಅಂತ ಹೇಳಿ ನೀವು ಹೇಳಿದ್ರಿ, ಅದು ಸತ್ಯವಾದ ಮಾತಿತ್ತು. ನನ್ನ ಅಂದಿನ ಹೇಳಿಕೆ ತಿರುಚಿ ಅದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದು? ನನ್ನ ಆಪೋನೆಂಟ್ಸ್ ಕೊಟ್ಟಿರ್ತಾರೆ, BJP ಅವ್ರು ಕೊಟ್ಟಿರ್ತಾರೋ, JDS ನವ್ರು ಕೊಟ್ಟಿರ್ತಾರೋ, ಯಾರು ಕೊಟ್ಟಿರ್ತಾರೋ ಯಾರಿಗೆ ಗೊತ್ತು. ಕಾಂಗ್ರೆಸ್ನ ಹೈಕಮಾಂಡ್ BJP JDS ನವ್ರ ಮಾತು ಕೇಳೋದಿಲ್ಲಲ್ಲ ಸರ್. ನಾನು BJP ಅವ್ರಿಗೂ ಅವ್ರ ಹೈಕಮಾಂಡ್ಗೂ ಪತ್ರ ಬರೀತೀನಿ, ನಿಮ್ಮ ಪಕ್ಷದಲ್ಲಿ ಇಂತಿಂಥವರೆಲ್ಲ ಹಿಂಗಿದಾರಪ್ಪ ಬ್ಲ್ಯಾಕ್ ಶಿಪ್ಸ್ ಅಂತ ಅವರಲ್ಲೂ ಬರೀತೀನಿ. ನಾನು ದೆಹಲಿಗೆ ಹೋದರೆ ಅಮಿತ್ ಶಾ ಅವ್ರನ್ನೂ ಭೇಟಿ ಮಾಡ್ತೀನಿ, ಅಮಿತ್ ಶಾ ಅವ್ರ ಹತ್ರನೂ ಮಾತಾಡ್ತೀನಿ. ಸೊ ಆಗಿರ್ತವೆ. ನಾನು ನೋಡಿ, ಬೇಸಿಕಲಿ ಐ ಆಮ್ ಎ ಕೋಆಪ್ರೇಟರ್. ಐ ಹ್ಯಾವ್ ಗಾಟ್ ಫ್ರೆಂಡ್ಶಿಪ್ ವಿತ್ ಆಲ್ ದ ಪಾರ್ಟಿ ಕೋಆಪ್ರೇಟರ್ಸ್. ಯಾವ ಪಕ್ಷದಲ್ಲಿ ಯಾರೆಲ್ಲ ಸಹಕಾರಿಗಳಿದ್ದಾರೆ ಅವ್ರ ಹತ್ರ ಎಲ್ಲ ಉತ್ತಮವಾದಂತಹ ಬಾಂಧವ್ಯವನ್ನು ನಾನು ಇಟ್ಕೊಂಡಿದ್ದೇನೆ. ಬಟ್ ನಿಮ್ಮದೇ ಪಕ್ಷದವರು ದೆಹಲಿಯಲ್ಲಿ ಕೆಲವರು ಇದ್ದಾರೆ, ನಿಮ್ಮ ವಿರುದ್ಧವಾಗಿ ನಿರಂತರವಾಗಿ ಪಿತೂರಿ ಮಾಡುವವರು. ವೈ ಆರ್ ದೇ ನಾನ್ ಕೋಆಪರೇಟಿವ್ ವಿತ್ ಯು? ರಾಜಕಾರಣದಲ್ಲಿ ಯಾವಾಗಲೂ ಯಾರೇ ಏನೇ ಏರ್ಪೇರು ಆಗಬೇಕಾದ್ರೂ ಕೂಡ ಅವ್ರ ಪಕ್ಷದವರು ಅವ್ರ ಜನನೇ ಹಾಳು ಮಾಡೋದು. ಈಗ ನಿಮ್ಗೆ ಹೇಳ್ತೀನಿ, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ನವ್ರ ಮೇಲೆ ಸೋತೋಗ್ಬಿಟ್ರು. ಯಾಕೆ ಸೋತರು? ಮಲ್ಲಪ್ಪ ಶೆಟ್ಟಿ ಅವರ ಒಂದು ದಾಸ್ತಾನು ಏನಿತ್ತು ಅದನ್ನು ಡಿಸ್ಟ್ರಾಯ್ ಮಾಡ್ದ, ಅದಕ್ಕೋಸ್ಕರ ಆಯಮ್ಮ ಸೋಲಿಕ್ಕೆ ಚಾನ್ಸ್ ಆಯಿತು. ಈಗ ಟಿಪ್ಪು ಸುಲ್ತಾನು ಅವರು ಬ್ರಿಟಿಷ್ನವ್ರ ಮೇಲೆ ಯುದ್ಧ ಮಾಡೋವಾಗ ಅವನು ಅವ್ರು ಸಿಕ್ಕಾಕ್ಕೊಂಡು ಸಾಯ್ತಾನೆ. ಅದಕ್ಕೆ ಯಾರು ಕಾರಣ? ಮೀರ್ಸಾದಕ್ಕೆ ಕಾರಣ. ಹಂಗೆ ಎಲ್ಲ ಪಾರ್ಟಿನಲ್ಲಿ ಎಲ್ಲ ಮನೆಯಲ್ಲೂ ಕೂಡ ಯಾರೇ ಹಾಳಾಗಬೇಕಾದ್ರೂ ಅಲ್ಲಿಯವರಿಂದನೇ ಹಾಳಾಗೋದು, ಬೇರೆಯವರಿಂದ ಹಾಳಾಗೋದಿಲ್ಲ. ನೀವು ಬಹಿರಂಗವಾಗಿ ಹೆಸರು ಹೇಳೋದು ಬೇಡ ಸರ್, ಬಟ್ ನಿಮಗೆ ಗೊತ್ತಾಗಿದೆಯಾ ದೆಹಲಿಯಲ್ಲಿ ನಿಮ್ಮ ವಿರುದ್ಧ ಪಿತೂರಿ ಮಾಡ್ತಿರುವ ನಿಮ್ಮದೇ ಪಕ್ಷದ ಆ ನಾಯಕರು ಯಾರು ಅನ್ನೋದು? ತಿಳ್ಕೊಂಡು ಏನಾಗಬೇಕು? ಅದನ್ನು ಹ್ಯಾಪಂಡ್ ಈಸ್ ಹ್ಯಾಪಂಡ್, ತಿಳ್ಕೊಂಡು ಏನಾಗಬೇಕು? ಅದಕ್ಕೋಸ್ಕರ ನನ್ನ ಶ್ರಮ, ನನ್ನ ಎನರ್ಜಿನ ಅಂಥದಕ್ಕೆಲ್ಲ ನಾನು ಉಪಯೋಗ ಮಾಡೋಕ್ಕೆ ಹೋಗೋದಿಲ್ಲ. ಸರಿ, ಹೈಕಮಾಂಡ್ ವಿಚಾರ ಮಾತನಾಡ್ತಿದ್ದೀವಿ. ಇತ್ತೀಚೆಗೆ ಯಾಕೋ ಸಿದ್ದರಾಮಯ್ಯನವರ ಮೇಲೆ ಹೈಕಮಾಂಡ್ಗೆ ಹೆಚ್ಚಿನ ವಿಶ್ವಾಸ ಉಳಿದಿಲ್ವಾ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಯಾಕಂದರೆ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಚರ್ಚೆ ಹೇಗಾಗ್ತಿತ್ತು ಅಂದರೆ, ಇಲ್ಲಿನ CM ಸ್ಟ್ರಾಂಗ್ ಇದ್ದಾರೆ, ದೆಹಲಿಯ ಹೈಕಮಾಂಡ್ ವೀಕ್ ಇದೆ ಅಂತ. ಬಟ್ ಈಗ ಯಾಕೋ ಸಿದ್ದರಾಮಯ್ಯನವರ ಕೈಗಳನ್ನು ಕಟ್ ಹಾಕಿದೆ ಹೈಕಮಾಂಡ್ ಅನ್ನೋ ರೀತಿಯ ಅಭಿಪ್ರಾಯ ಬರ್ತಿದೆಯಲ್ಲ. ಇತ್ತೀಚೆಗೆ ಒಂದು ರೀತಿಯ ವಾತಾವರಣ ಇದೆ. ಈಗ ಒಂದು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಯಾವುದೋ ನಮ್ಮ ತುಮಕೂರ್ದು ಅಂತ ಇಟ್ಕೊಳ್ಳೋಣ, ಅಥವಾ ಹಾಸನ ಅಂತ ಇಟ್ಕೊಳ್ಳೋಣ. ಒಂದು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅನೌನ್ಸ್ ಮಾಡಬೇಕಾದ್ರೆ ಅಲ್ಲಿ ಸ್ಥಳೀಯ ಮುಖಂಡರುಗಳು, ಆ ಜಿಲ್ಲೆಯ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಕೂತ್ಕೊಂಡು ಅದನ್ನು ನಿರ್ಣಯ ಮಾಡ್ತಾಯಿದ್ರು. ಈಗ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ನನಗೂ ಅನಿಸುತ್ತೆ. ಯಾಕೆಂದರೆ ಮೊನ್ನೆ ದೆಹಲಿ ಪಟ್ಟಿ ಬಂತಲ್ಲ, ಆ ಪಟ್ಟಿನಲ್ಲಿ ಈಗ ಹಾಸನ ಅರ್ಬನ್ ಅಥಾರಿಟಿದು ಅಲ್ಲಿಂದನೇ ಬಂದ್ಬಿಡ್ತದು. ಅದು ಆ ಪಟ್ಟಿ ನೋಡಿದ್ಮೇಲೆ ನನಗೆ ಹಂಗೆ ಅನ್ನಿಸ್ತು ಅಷ್ಟೇ. ಆದರೆ ನಡವಳಿಕೆಯಲ್ಲಿ ಯಾವ ರೀತಿ ಆಗ್ತದೆ ಅನ್ನೋದು ನನಗಿನ್ನೂ ಗೊತ್ತಿಲ್ಲ.
ಸರಿ ಸರ್, ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಆಗಿ ಮುಖ್ಯಮಂತ್ರಿಗಳಾಗಿರಬೇಕು ಅನ್ನೋ ಆಗ್ರಹ ಪಕ್ಷದಲ್ಲಿ ಅನೇಕರದಿದೆ. ಹಾಗೆ ಅದರ ವಿರುದ್ಧವಾಗಿ ಮಾತನಾಡ್ತಿರುವವರದ್ದು ಕೂಡ ಅನೇಕರ ಒತ್ತಾಯ ಇದೆ. ಈ 5 ವರ್ಷ ಕಂಪ್ಲೀಟ್ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ವೈಯಕ್ತಿಕವಾಗಿ ನಾನು ಅವ್ರು ಇರಬೇಕು ಅಂತಕ್ಕಂಥದ್ದು ಅಪೇಕ್ಷೆ ಪಡೋನು. ಆಮೇಲೂ ಕೂಡ ಹೈಕಮಾಂಡ್ ಅವ್ರು ಬೇಡ, ಅವರು ಬದಲಾಯಿಸ್ತೀವಿ, ತೀರ್ಮಾನ ತೊಗೊಂಡಿದ್ದೀವಿ ಅಂತಂದರೆ ನಾವೇನು ಇಟ್ಕೊಳ್ಳಿ ಅಂತ ಹೇಳೋಕ್ಕಾಗ್ತದೆ? ನಮ್ಮದು ನೋಡಿ, ಈ ರಾಜ್ಯದಲ್ಲಿ ಸತ್ಯ ಹೇಳಬೇಕಂದ್ರೆ, ಅಂದರೆ ಇಷ್ಟೊತ್ತು ಹೇಳಿದ ಅಸತ್ಯ ಅಂತ ತಿಳ್ಕೊಬೇಡಿ. ಆಮೇಲೆ ಸತ್ಯ ಹೇಳಬೇಕು ಅಂದರೆ 3 ಜನಕ್ಕೆ ಮಾತ್ರ ಓಟನ್ನು ಟ್ರಾನ್ಸ್ಫರ್ ಮಾಡಿಸೋ ಅಧಿಕಾರ, ಶಕ್ತಿ ಇರೋದು. BJPನಲ್ಲಿ ಯಡಿಯೂರಪ್ಪನಿಗೆ ಶಕ್ತಿ ಇದೆ, JDSಲ್ಲಿ ದೇವೇಗೌಡ ಫ್ಯಾಮಿಲಿಗೆ ಶಕ್ತಿ ಇದೆ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನಿಗೆ ಶಕ್ತಿ ಇದೆ ಓಟನ್ನು ಟ್ರಾನ್ಸ್ಫರ್ ಮಾಡಿಸೋವಂಥದ್ದು. ಇವ್ರು 3 ಜನ ಆಯಾ ಪಕ್ಷದಲ್ಲಿ ಅವ್ರು ಇಲ್ಲ ಅಂದರೆ ಆ ಪಕ್ಷಗಳೇ ಝೀರೋ ಆಗ್ತವೆ. ಗೊತ್ತಾಯ್ತಾ? ಇದು ಇರ್ತಕ್ಕಂಥ ವಾಸ್ತವ ಸ್ಥಿತಿ ನಮ್ಮ ರಾಜ್ಯದಲ್ಲಿ. ಇತ್ತೀಚೆಗೆ BJPನಲ್ಲಿ ಅವರು ಕೇಡರು ಅದೆಲ್ಲ ಅವರು ಸ್ಟ್ರಾಂಗ್ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಇತ್ತೀಚೆಗೆ ಯಡಿಯೂರಪ್ಪನವರ ಅಗತ್ಯತೆ ಅಲ್ಲಿ ಅಷ್ಟೊಂದು ಜಾಸ್ತಿ ಇಲ್ಲ ಅಂತ ನಾನು ಅನ್ಕೊತೀನಿ, ವೈಯಕ್ತಿಕವಾಗಿ ನನ್ನ ಅಸೆಸ್ಮೆಂಟು. ಒಂದು ಕಾಲದಲ್ಲಿ ಯಡಿಯೂರಪ್ಪ ಇಲ್ಲ ಅಂದರೆ ನೋ BJP, JDSಗೆ ಅವ್ರ ಫ್ಯಾಮಿಲಿ ಇಲ್ಲ ಅಂದರೆ ನೋ JDS. ಹಾಗೆ ಕಾಂಗ್ರೆಸ್ನಲ್ಲೂ ಕೂಡ ಸಿದ್ದರಾಮಯ್ಯ ಇಲ್ಲ ಅಂದರೆ ಕಾಂಗ್ರೆಸ್ಸು ಇಲ್ಲ ಅನ್ನತಕ್ಕಂಥ ಭಾವನೆ ಜನರಲ್ಲಿ ಇರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಇನ್ ಕೇಸ್ DK ಶಿವಕುಮಾರ್ ಅವರ ಹಠಕ್ಕೆ ಬದ್ಧವಾಗಿ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸೋ ಪ್ರಯತ್ನ ಮಾಡಿದ್ರೆ ವಿಲ್ ದ ಪಾರ್ಟಿ ಪೇ ದ ಪ್ರೈಸ್? Exactly, they have to pay the price, not now, in future elections. ಈ ಉತ್ತರಾಧಿಕಾರಿಗಳ ಚರ್ಚೆ ಪ್ರಾರಂಭ ಆಗೋಯ್ತು, ಅದಕ್ಕೆ ಮುಖ್ಯಮಂತ್ರಿಗಳ ಮಗನೇ ಕಾರಣವಾಗೋದ್ರು. ಇಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ಉತ್ತರಾಧಿಕಾರಿ ಹೌದೋ ಅಲ್ಲೋ ಅವರೇ ಅದಕ್ಕೆ ವಿಶ್ಲೇಷಣೆ ಕೊಡಬೇಕು. ಆದರೆ ಈ ಹಿಂದುಳಿದ ಸಮುದಾಯಗಳ, ಅದರಲ್ಲೂ ಅಹಿಂದ ವರ್ಗದ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ವರ್ಗಾವಣೆ ಮಾಡಬೇಕು ಅನ್ನೋದು. ನೋಡಿ, ಹಿಂದುಳಿದ ವರ್ಗ ಅಹಿಂದ ವರ್ಗ ಅಂತಕ್ಕಂಥದ್ದನ್ನು ಬರೀ ಓಟಿಗೆ ನಾವು ಹೇಳ್ಕೊಳ್ತಿದ್ದೆ. ಆದರೆ ಎಲ್ಲ ಜಾತಿಯಲ್ಲೂ ಬಡವರು ಇದ್ದಾರೆ, ಅವರೆಲ್ಲ ಹಿಂದುಳಿದವರೇ. ಗೊತ್ತಾಯ್ತಾ? ಅದರಿಂದ ನಾವು ಏನೇ ಒಂದು ನಮ್ಮ ತೀರ್ಮಾನ ಚಿಂತನೆ ಇದ್ದರೂ ಕೂಡ ಆ ಬಡವರ ಪರವಾಗಿ ನಮ್ಮ ಚಿಂತನೆಗಳು ಇರಬೇಕೇ ಹೊರತು ಯಾವುದೋ ಜಾತಿ ಆಧಾರಿತ ಚಿಂತನೆಗಳು ಬರಬಾರ್ದು ನಮ್ಮಲ್ಲಿ. ಸರ್, ನೀವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಮುಸಲ್ಮಾನರಿಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಒಂದು ಕ್ಯಾಂಪೇನ್ ನಡೆಸಿ ನಿಮ್ಮ 4% ರಿಸರ್ವೇಷನನ್ನು ತರ್ತೀವಿ. ನಮಗೆ ಯಾವತ್ತು BJP ಸರ್ಕಾರ ಇದ್ದಾಗೂ ಕೂಡ ಬಂದು ನಮ್ಮನ್ನು ಹೆದರಿಸಿರೋ ಅಂಥದ್ದಿಲ್ಲ. ಒಂದು ಭಯವನ್ನು ಹುಟ್ಟಾಕಿ ಆಮೇಲೆ ನಾವು ಅದನ್ನು ಮಾಡಿಸ್ತೀವಿ ಇದನ್ನು ಮಾಡಿಸ್ತೀವಿ ಅಂತ ಹೇಳಿ ಲಾಸ್ಟಿಗೆ ನಿಮ್ಮ ಕ್ಯಾಬಿನೆಟ್ ಎಲ್ಲ ರಚನೆ ಆದಮೇಲೆ ನಮಗೆ ಮುಸಲ್ಮಾನರಿಗೆ ಮೂಸು ನೋಡಲ್ಲ ನೀವು. ಯಾಕಂದರೆ ನಮ್ಮಲ್ಲಿ ಒಂದು ನಂಬಿಕೆ ಹುಟ್ಟಿಸಿರ್ತೀರ, ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರ ನೀವು ಧೈರ್ಯವಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನೀವು ಧೈರ್ಯವಾಗಿ ಇರೋಕ್ಕಾಗಲ್ಲ. BJP ಅವರು ನಿಮ್ಮನ್ನು ಅಪೋಸ್ ಮಾಡ್ತಾರೆ, ನಿಮ್ಮನ್ನು ಬಿಡಲ್ಲ ಯಾವುದೇ ರೀತಿ ಅಂತ ಹೇಳಿ ಅನ್ನೋದು ಹುಟ್ಟಾಕಿರ್ತೀರ. ಅದಕ್ಕೆ ನಾನು ಕೇಳೋದು, ಇದು ಬಂದ ಮೇಲೆ ಅಧಿಕಾರಕ್ಕೆ ಯಾವ ಕೆಲಸನೂ ನೀವು ಮಾಡಲ್ಲ. ಸೊ ನಾನು ಕೇಳೋದು, ಒಬ್ಬ ಮುಸ್ಲಿಂ ಆಗಿ ನೀವು ಕಾಂಗ್ರೆಸ್ ಪಕ್ಷನ ಇಲ್ಲ ಕಾಮ್ಚೋರ್ ಪಕ್ಷನ ಸರ್? ನೀವು ಓಟ್ ಹಾಕೋವಾಗ ಕಾಮ್ಚೋರ್ ಪಕ್ಷ ಅಂತ ತಿಳ್ಕೊಂಡಿದ್ದೀರೋ ಇದು ಕಾಮ್ ಪಕ್ಷ ಅಂತ ತಿಳ್ಕೊಂಡಿದ್ದೀರೋ ನೀವು ತೀರ್ಮಾನ ಹೇಳಬೇಕು. ಮಾರ್ಕೆಟಿಂಗ್ ಯಾರು ಮಾಡೋ? ನೀವೇ ಅಲ್ವೇನ್ರಿ? ನೀವು ಕೂಡ ಪ್ರಶ್ನೆ ಕೇಳುವಾಗ ಭಾಷೆಯ ಸಭ್ಯತೆ ಬಗ್ಗೆ ಗಮನ ಇರಲಿ ಸರ್. ನಿಮ್ಮ ಪ್ರಶ್ನೆ ಇದ್ದಿದ್ದು ಮುಸಲ್ಮಾನರಿಗೆ ಕಾಂಗ್ರೆಸ್ನವರು ಕೊಟ್ಟ ಭರವಸೆಯನ್ನು ಈಡೇರಿಸ್ತಿಲ್ಲ ಅಂತ. ನೋಡಿ, ಮುಸ್ಲಿಮ್ಸು ಏನಿದ್ದಾರೆ ಅವರು ಬುದ್ಧಿವಂತ ಮತದಾರರು. ಅವ್ರದ್ದು 1 ಪಾಯಿಂಟ್ ಪ್ರೋಗ್ರಾಮ್ ಏನಿರುತ್ತೆ ಅಂತ ಹೇಳಿದ್ರೆ ಅವರು BJP ಸೋಲಿಸ್ಬೇಕು ಅಂತ ಇರ್ತಾರೆ ಅಷ್ಟೇ. ಅವರು ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂತ ಓಟ್ ಹಾಕೋದಿಲ್ಲ, ಅವರು BJP ಸೋಲಿಸ್ಬೇಕಂತದ್ದು. ಅದು ಇಲ್ಲಿನೂ ಅಷ್ಟೇ, ದೇಶದಲ್ಲಿ ಎಲ್ಲ ಕಡೆನೂ ಅಷ್ಟೇ ಅವ್ರದ್ದು. ನಿಮ್ಗೆ ಯಾವುದಿದೆ ಬೇರೆ ಆಲ್ಟರ್ನೇಟಿವ್? ಅದಕ್ಕೆ ಓಟ್ ಹಾಕ್ತೀರ ಅಷ್ಟೇ. ಸರ್, ಇತ್ತೀಚಿನ ದಿನಗಳಲ್ಲಿ ತಾವು ಸಹಕಾರ ಮಂತ್ರಿ ಆದಮೇಲೆ ನಾನು ರಾಜ್ಯ ಸಹಕಾರ ಮಂಡಳದ ಮಾಜಿ ಅಧ್ಯಕ್ಷನಾಗಿ ಸರ್, ಸಹಕಾರ ಮಂತ್ರಿ ಆದಮೇಲೆ ಇತ್ತೀಚಿನ ದಿನಗಳಲ್ಲಿ ಕಾನೂನು ಬದಲಾವಣೆ ಮಾಡಿದ್ದೀರಾ ಸರ್, ಕಾಯ್ದೆಗಳನ್ನ. ಈಗ ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿ ನಾಮಿನೇಷನ್ ಮಾಡ್ತಕ್ಕಂಥದ್ದು ಮತ್ತು ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿ ರೋಸ್ಟರ್ ಪದ್ಧತಿಯಲ್ಲಿ ತಾವು ರಿಸರ್ವೇಷನ್ ತಂದಿರತಕ್ಕಂಥದ್ದು, ಅದು ಯಾವ ಉದ್ದೇಶ ಇಟ್ಕೊಂಡು ತಾವು ಮಾಡಿರ್ತಕ್ಕಂಥದ್ದು ಸರ್? ಅದು ನಾನು ಹೊಸದಾಗಿ ತಂದಂಥದ್ದಲ್ಲ. ನೀವು ಹಿಂದಿನ ಹಳೆ ಆ್ಯಕ್ಟ್ ಇದೆ, ಹಳೆ ಆ್ಯಕ್ಟಲ್ಲಿ ಸೆಕ್ಷನ್ 29 3 ಜನಕ್ಕೆ ನಾಮಿನೇಷನ್ ಮಾಡೋವಂಥದ್ದು ಇತ್ತು. ಆನಂತರ ಸೆಕ್ಷನ್ 54 1/3 ಆಫ್ ದಿ ಟೋಟಲ್ ಸ್ಟ್ರೆಂತ್ ಆಫ್ ದಿ ಬೋರ್ಡ್ ಅಂತೇಳಿ 5 ಜನನೂ ಮಾಡ್ತಾಯಿದ್ರು. SS ಪಾಟೀಲ್ರು ಅವರು ಸಚಿವರಾಗಿದ್ದಂಥ ಕಾಲದಲ್ಲಿ ಇದೆಲ್ಲ ಬೇಡ ಇದು ಅಂತ ಹೇಳಿ ಅವರು ಅದನ್ನು ನಾಮಿನೇಷನ್ಗಳನ್ನು ತೆಗೆದು
ಚುನಾವಣೆಯಲ್ಲಿ ಗೆದ್ದು ಬರಲಿಕ್ಕೆ ಆ ಸಮುದಾಯಗಳಿಗೆ ರಿಸರ್ವೇಷನ್ ಬೇಕಾದ್ರೆ ಇಡಬಹುದು ಅಂತೇಳಿ ಕೆಲವು ಸಮಗ್ರವಾಗಿ ಕಾಯ್ದೆಗಳನ್ನು ತಂದಿದ್ದರು ಅವ್ರು ತಂದಂಥ ಕಾಲ. ನಾನು ಬಂದ ಮೇಲೆ ಇಲ್ಲ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಭಾಷಣ ಮಾಡ್ತಾ ಇದ್ದೀವಲ್ಲ ನಾವು, ಅದಕ್ಕೆ ಬೇರೆ ಯಾರು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಇರ್ತವೆ ಅವು ಕೂಡ ಈ ಒಂದು ಸಹಕಾರಿ ಆಂದೋಲನದಲ್ಲಿ ಬರಲಿ ಅಂತ ಹೇಳಿ ನಾನು ರಿಸರ್ವೇಷನನ್ನು ತಂದಿರೋದು. 2 ಬಾರಿ ಅಪೆಕ್ಸ್ ಬ್ಯಾಂಕ್ ಆಗಲಿ ಡಿ ಸಿ ಬ್ಯಾಂಕಿಗೆ 2 ಸಲ ನಿರ್ದೇಶಕರಾದ್ರೆ ಪುನಃ ಆಗಬಾರ್ದು ಅಂತಕ್ಕಂಥ ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಕಾನೂನು ಜಾರಿ ಮಾಡಿದ್ರು. ಅದಕ್ಕೆ ಮುಂದಾಳತ್ವ ವಹಿಸಿ ತಾವೇನಾದರೂ ಇದ್ರ ಬಗ್ಗೆ ಬದಲಾವಣೆ ಮಾಡೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸ್ಬೇಕಂತ ಕೇಳ್ಕೊಳ್ತೀನಿ. ಕೋಆಪರೇಷನ್ ಅಂತಕ್ಕಂಥದ್ದು ಸ್ಟೇಟ್ ಸಬ್ಜೆಕ್ಟ್ ಇದೆ. ಮೊನ್ನೆನೂ ಕೂಡ ನೀವು ಎಲ್ಲ ಇದ್ದಂಥ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳ ಗಮನನೂ ಕೂಡ ಸೆಳೆದಿರಿ. ನೀವೊಂದು ಪತ್ರ ಬರೀರಿ ಕೇಂದ್ರಕ್ಕೆ, ಇದು ಸ್ಟೇಟ್ ಸಬ್ಜೆಕ್ಟ್ ಇದೆ, ಸ್ಟೇಟ್ ಸಬ್ಜೆಕ್ಟಲ್ಲಿ ನೀವು ಈ ಥರ ಅಮೆಂಡ್ಮೆಂಟ್ ಮಾಡಿದ್ರೆ ಇಟ್ ಈಸ್ ಅನ್ ಇನ್ಫ್ರಿಂಜ್ಮೆಂಟ್ ಆನ್ ದಿ ಪವರ್ಸ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳಿ ನೀವು ಬರೀರಿ. ನಾನು ಬೇರೆ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಸಂದರ್ಭ ಬಂದಾಗ ಅವ್ರ ಗಮನಕ್ಕೂ ತಂದು ಅಲ್ಲಿಂದನೂ ಕೂಡ ಪತ್ರ ಬರೆಸೋಣ, ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋಣ ಅಂತ ಹೇಳಿ ಅವ್ರಿಗೂ ಕೂಡ ಮನವಿ ಮಾಡಿದ್ದೇನೆ. ತಮಗೂ ಕೂಡ ಗೊತ್ತಿದೆ. ಸರ್, ಒಂದು ತಮ್ಮ ಕಾಂಗ್ರೆಸ್ ಹೈಕಮಾಂಡ್ಗೆ ಏನಾದರೂ ಅಸಮಾಧಾನ ಇದೆಯಾ ಸರ್ ತಮ್ಮ ಮೇಲೆ? ಮುಖ್ಯವಾಗಿ ತಮ್ಮನೇನು ಸಚಿವ ಸ್ಥಾನದಿಂದ ಕೈ ಬಿಟ್ಟಿದ್ದಾರೆ. ನನಗೆ ಹೈಕಮಾಂಡ್ ಯಾರು ಗೊತ್ತೇನ್ರಿ? ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮತದಾರರು ನನ್ನ ಹೈಕಮಾಂಡ್ ಅಷ್ಟೇ. ನಾನು ಯಾವ ಹೈಕಮಾಂಡ್ ಗೀಕಮಾಂಡ್ ಅವೆಲ್ಲ ನಾನು ಬಟ್ ನಿಮ್ಮ ಒಪ್ತೀನಿ ಸರ್. ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡಿಗೆ ಏನು ಅಸಮಾಧಾನ ಆಯಿತು? ಈಗ ಅಪೆಕ್ಸ್ ಬ್ಯಾಂಕ್ನಲ್ಲಿ ಅಂದರೆ ಮಾಧ್ಯಮಗಳೇ ಪ್ರಕಟ ಮಾಡ್ದಂಗೆ ಸರ್ ಕೆಲವು ಹಗರಣಗಳು ಬೆಳಕಿಗೆ ಬಂತು ಸರ್. ಯಾವ ಹಗರಣ ಹೇಳಿ? ಬಹುಕೋಟಿ ಸುಮಾರು ಒಂದು ಹಗರಣಗಳು ತಮ್ಮದೇ ಹೆಸರಲ್ಲಿ ಬೆಳಕಿಗೆ ಬಂತು. ಹೌದಪ್ಪ, ನಾನು ಹೇಳ್ತೀನಿ ರೀ, ಕೇಳ್ರಿ ಇಲ್ಲಿ ನೀವು ಕೇಳಿ ದಯಮಾಡಿ. ಯಾವುದು ಒಂದು ಇಂಥದ್ದು ಅಂತ ಹೇಳ್ಬೇಕಲ್ಲ. ಹೈಕಮಾಂಡ್ಗೆ ಏನಾದರೂ ಅಸಮಾಧಾನ ಇದೆಯಾ ಅನ್ನೋ ವಿಚಾರಕ್ಕೆ ಸುರ್ಜೇವಾಲಾ ಅವರು ಬಂದು ನಡೆಸಿದ ಮೀಟಿಂಗ್ ಬಗ್ಗೆ ನೀವು ನೇರವಾಗಿ ಹೇಳ್ಬಿಡ್ತೀರಿ, ಅಧಿಕಾರಿಗಳನ್ನ ಒಳಗೊಂಡು ಮೀಟಿಂಗ್ ಮಾಡಬಾರ್ದಾಗಿತ್ತು ಅಂತೇಳಿ. ಇದೆಲ್ಲವೂ ಕೂಡ ಹೈಕಮಾಂಡ್ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಓಟ್ ಚೋರಿ ಇದು ಕೂಡ. ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಕ್ಯಾಂಪೇನ್ ಮಾಡ್ತಾ ಇರೋ ಸಂದರ್ಭದಲ್ಲಿ ನೀವು ನಿಮ್ಮದೇ ಪಕ್ಷದ ತಪ್ಪು ಅಂದ್ಬಿಟ್ರಿ. ಇದೆಲ್ಲವೂ ಕೂಡ ಹೈಕಮಾಂಡ್ನ ಕೋಪಕ್ಕೆ ಕಾರಣವಾಯ್ತಾ ಅಂತ ಹೇಳಿ. ನೋಡಿ, ನನ್ನ ನಡವಳಿಕೆ ಯಾರೂ ಬದಲಾಯಿಸೋಕ್ಕಾಗಲ್ಲ. ರಾಜಣ್ಣ ಆಲ್ವೇಸ್ ಯಾವ ಸರಿ ಅಂತ ಕಾಣುತ್ತೆ ಅದನ್ನು ನೇರವಾಗಿ ಹೇಳೋವಂಥವ್ರು. ಬೇಸಿಕಲಿ ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಅಂತ ಇದ್ದರೂ ಕೂಡ ಬೇಸಿಕಲಿ ಐ ಆಮ್ ಎ ಕೋಆಪರೇಟರ್. ಗೊತ್ತಾಯ್ತಾ? ನನಗೆ ಹೈಕಮಾಂಡು ಲೋ ಕಮಾಂಡು ಅವು ಇವು ಅದ್ರ ಬಗ್ಗೆ ನನ್ನ ತಲೆ ಕೆಡಿಸ್ಕೊಳ್ಳೋನಲ್ಲ. ನನ್ನ ಹೈಕಮಾಂಡ್ ಇರ್ತಕ್ಕಂಥದ್ದು ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಅಂತ ಹೇಳಿದ್ದೀನಿ. ನಮ್ಮ ಜನ ಏನು ಹೇಳ್ತಾರೆ ಅದನ್ನು ನಾನು ಮಾಡ್ತೀನಿ ಹೊರತು. ಈಗ ಇವತ್ತಿನ ಇದಕ್ಕೆ ನಿಮಗೆ, ಯಾಕೆಂದರೆ ಮಾಧ್ಯಮದಲ್ಲಿ ನೀವೆಲ್ಲ ಮಾಡ್ತಾಯಿದ್ರಿ, ಭಾಳ ಜನ ನೋಡ್ತಾರೆ. ಪಾಲಿಟಿಕ್ಸಲ್ಲಿ ಯಾವನಾದರೂ ಬೆಳಿಬೇಕು ಅಂತ ಹೇಳಿದ್ರೆ ಅವನಿಗೆ ಜಾತಿ ಇರಬೇಕು, ಇದು ದುಡ್ಡು ಇರಬೇಕು. ದುಡ್ಡು ಇಲ್ಲ, ಜಾತಿನೂ ಇಲ್ಲ ಅಂತಕ್ಕಂಥದ್ದು ಯಾವನಾದರೂ ರಾಜಕಾರಣಿ ಬೆಳೆದಿದ್ದಾನೆ ಅಂತ ಹೇಳಿದ್ರೆ ನಾನೊಬ್ಬನೇ ಹೆಂಗೆ ಬೆಳೆದಿದ್ದೀನಿ ಅಂದರೆ ಬಿಕಾಸ್ ಆಫ್ ದಿಸ್ ಕೋಆಪರೇಟಿವ್ ಮೂವ್ಮೆಂಟ್, ನನ್ನ ಪರ್ಫಾರ್ಮೆನ್ಸ್ ಮೇಲೆ ನಾನು ಬೆಳೆದಿರೋನು. ಈ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ನಿಮ್ಮ ರಾಜಕೀಯ ಪ್ರಭಾವ ಬೇರೆ ಕ್ಷೇತ್ರಗಳ ಮೇಲೂ ಕೂಡ ಇದೆ ಅನ್ನೋದಕ್ಕೆ ಹಾಸನದ ಚುನಾವಣೆ ಅದಕ್ಕೆ ಉದಾಹರಣೆಯಾಗಿ ನಿಲ್ತು. ನೀವು ಅಲ್ಲಿ ಹೋಗಿ ಗೆಲ್ಲಿಸ್ಕೊಂಡು ಬರ್ತೀರಿ, ಬಟ್ ನಿಮ್ಮದೇ ಕ್ಷೇತ್ರ ವ್ಯಾಪ್ತಿಯಲ್ಲಿ 12,000 ಲೀಡ್ ಸಿಕ್ಬಿಡುತ್ತೆ ಸೋಮಣ್ಣ ಅವರಿಗೆ. ಅದು ನೋಡಿ, ಹೇಳ್ತೀನಿ ನಿಮಗೆ, ಇದೇ ಹೋದ ಎಲೆಕ್ಷನ್ನಲ್ಲೂ ಕೂಡ ದೇವೇಗೌಡರು ಬಂದು ನಿಂತ್ಬಿಟ್ರು. ನಾವೆಲ್ಲ ದೇವೇಗೌಡರಿಗೆ ಸಹಾಯ ಮಾಡಲಿಲ್ಲ. ನಾವು ಆಗ BJP ಬಸವರಾಜ್ಗೆ ಮಾಡಿದ್ದು. ನಮ್ಮ ತಾವೇನು ಮುಚ್ಚು ಮರೆ ನಾಚಿಕೆ ಗೀಚಿಕೆ ನನ್ನ ಹತ್ರ ಏನಿಲ್ಲ, ಸತ್ಯ ಹೇಳೋನು. ಆವಾಗಲೂ 15,000 ದೇವೇಗೌಡರು ವಿರುದ್ಧವಾಗಿ ಬಸವರಾಜಿಗೆ ಬಹುಮತ ಕೊಟ್ಟಿತ್ತು. ನಮ್ಮ ಕ್ಷೇತ್ರದಲ್ಲಿ ಏನಿದೆ, ಅಸೆಂಬ್ಲಿ ಚುನಾವಣೆ ಬಂದರೆ ನನಗೆ ಹಾಕ್ತಾರೆ ಓಟು. ಎಲ್ಲ BJPಯವರು ಹಾಕ್ತಾರೆ, ಎಲ್ಲ ಪಾರ್ಟಿಯವರು ಹಾಕ್ತಾರೆ. ಲೋಕಸಭೆ ಚುನಾವಣೆ ಬಂದರೆ ಮೋದಿ ಹೆಸರು ಮೇಲೆ ಮೋದಿಯವ್ರಿಗೆ ಹಾಕ್ತೀವಿ ಅಂತ ಹಾಕ್ತಾರೆ. ಅವ್ರು ನನಗೆ ಹೇಳೇ ಹಾಕ್ತಾರೆ, ಸುಮ್ಮನೆರಪ್ಪ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ನಾವು 10 ಕಡೆಗೆ ಹಾಕ್ತೀವಿ ಅಂತ. ನಾವೇನಾದ್ರು ಹಠ ಮಾಡಿ ಹಾಕಬೇಡಿ ಅಂತಂದರೆ ಮುಂದಿನ ಎಲೆಕ್ಷನ್ ನಮಗೆ ಹಾಕಲ್ಲ ಅವರು. ಗೊತ್ತಾಯ್ತಾ? ವಾಸ್ತವಾಂಶ ಹೇಳಬೇಕಂದ್ರೆ ಅದಕ್ಕೆ ಆಯ್ತಪ್ಪ ನೀವೆಲ್ಲ ಹಾಕ್ಕೊಂಡ್ರೆ ಮುಂದಕ್ಕೆ ನಮಗೆ ಕೈ ಬಿಡಬೇಡ್ರಪ್ಪ ಅಂತ ಹೇಳಿ ಕಳಿಸ್ತೀವಿ ನಾವು. ಹಂಗಾಗಿ ಹಾಕ್ತಾರೆ. ಏನು ಮಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದರಲ್ಲೂ ಕೂಡ ಪ್ರಬುದ್ಧ ಮತದಾರರು. ಈಗ ನಾವು ಯಾರನ್ನು ಕೂಡ ಬಂಧನ ಮಾಡಿ ಹಿಂಗೆ ಹಾಕಿಸಿ ಹಂಗೆ ಹಾಕಿ ಅಂತ ಹೇಳಲಿಕ್ಕೆ ಒತ್ತಾಯ ಮಾಡೋಕ್ಕೆ ಆಗೋದಿಲ್ಲ. ಅವರೆಲ್ಲ ನಿರ್ಣಯ ಮಾಡಿಬಿಡ್ತಾರೆ ಯಾರಿಗೆ ಹಾಕಬೇಕು. ಈಗ ಲೋಕಸಭೆ ಬಂತು, ಇಲ್ಲಪ್ಪ ನಾವು ಇದಕ್ಕೆ ಹಾಕ್ಬಿಡ್ತೀವಿ, ಯಾರಿಗೆ ಕಾಂಗ್ರೆಸ್ಗೆ ಅಂತ ಹೇಳ್ತಾರೆ ಅನ್ನೋದು ನಮ್ಮ ಮುಂದೆ ಹೇಳಿದ್ರು ಕೂಡ ಹಿಪೋಕ್ರಾಟ್ಸ್ ನಮ್ಮ ಮುಂದೆ ಸುಮ್ಮನೆ ಹೇಳ್ತಾರೆ. ಒಳಗಡೆ ಹೋಗಿ ಅವರು ಪಾರ್ಲಿಮೆಂಟ್ ಬಂತು ಅಂದರೆ ಮೋದಿ ಹೆಸರು ಮೇಲೆ ಪಾರ್ಲಿಮೆಂಟ್ ಅಲ್ಲೇ ಹಾಕ್ತಾರೆ ಅವರು. ಹಾಗಾಗಿ ನಡೆಯುತ್ತೆ ಹೊರತು ಈಗ ನಾನು ಆಗಿದ ಮೇಲೆ ಅದೇ ಇದು ಯಾಕೆ ಹಾಸನದಲ್ಲಿ ಆಗಲಿಲ್ಲ? ನಿಮ್ಗೆ ಹೇಳ್ತೀನಿ, ಹಾಸನ ಪ್ರಾಪರಲ್ಲಿ
ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಮ್ಮ ಅಭ್ಯರ್ಥಿ 4,000 ವೋಟ್ ತೊಗೊಂಡಿದ್ದ. 4,000 ವೋಟ್ಸ್ ಅಷ್ಟೇ, 4,000 ವ್ಯತ್ಯಾಸ ಅಲ್ಲ, ತೊಗೊಂಡಿದ್ದು ವೋಟೇ 4,000. ಈಗ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅದೇ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ 88,000 ವೋಟ್ ಬಂತಲ್ಲ, ಹೇಗೆ ಬಂತು? ಅದಕ್ಕೆ JDSನ ಸ್ವಯಂಕೃತ ಅಪರಾಧ ಕೂಡ ಕಾರಣವಾಯ್ತಾ ಅಂತ ಹೇಳಿ. JDS ಇಟ್ ಈಸ್ ನೋಡಿ ಸ್ಟ್ರಾಂಗ್ ಹೋಲ್ಡ್, ಅದು ಹಾಸನಲ್ಲಿ ಯಾರೇನು ಅಲ್ಲಾಡ್ಸೋಕ್ಕಾಗೋದಿಲ್ಲ. ಬಟ್ ನಾನಲ್ಲಿ ಹೋದ್ಮೇಲೆ ನಾನೇನು ಮಾಡಿದೆ, ನಾನು ಅಲ್ಲಿ ಈ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಪಾಲಿಟಿಕ್ಸಲ್ಲಿ ಹೇಳ್ತೀವಿ ಒಂದೊಂದ್ಸರಿ. ಈ ಬೇರೆ ಬೇರೆ ಸಮುದಾಯಗಳು ಸಣ್ಣ ಪುಟ್ಟವೆಲ್ಲ ಇದಾವಲ್ಲ, ಆ ಎಲ್ಲ ಸಮುದಾಯಗಳನ್ನು ಕೂಡ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ನೋಡಪ್ಪ ನಾನು ಇನ್ಚಾರ್ಜ್ ಇದ್ದೀನಿ, ನನ್ನ ಮಾನ ಮರ್ಯಾದೆ ಹೋಗ್ತದೆ, ನೀವೆಲ್ಲ ಸಹಾಯ ಮಾಡಬೇಕು ಹಂಗೆ ಹಿಂಗೆ ಅಂದರೆ ಅವರೆಲ್ಲ ಆಯ್ತು ಬೇಡ ಈ ಸತಿಗೆ ಹಾಕ್ಬಿಡ್ತೀವಿ, ಇನ್ನೊಂದು ಸತಿ ಕೇಳಬೇಡ ನೀನು ಅನ್ನೋರು. ಈ ಫಸ್ಟಿದ್ದು ಹಾಕ್ರಪ್ಪ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಓಟ್ ಹಾಕಿ, ಈಗ 4,000 ವೋಟ್ ಇದ್ದಿದ್ದು 88,000 ವೋಟ್ ತೊಗೊಂಡೋಗ್ಬೇಕು ಅಂದರೆ ಶ್ರಮ ಇಲ್ಲದೆ ಆಗ್ತದಾ? ಏನು ಜಿಲ್ಲಾ ಪಂಚಾಯಿತಿ, ತಾಲ್ಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮೀಸಲಾತಿ SC STಗೆ ಇದೆ, OBCಗಿದೆ. ಅದೇ ರೀತಿ ವಿಧಾನಸಭೆ ಮತ್ತು ಲೋಕಸಭೆನಲ್ಲೂ ಸಹ ಈ ಒಂದು ಮೀಸಲಾತಿ ಹಿಂದುಳಿದ ವರ್ಗಕ್ಕೂ ಬರಬೇಕು ಅಂತಂದೇಳಿ ತಾವು ಒಂದು ಪ್ರಸ್ತಾಪವನ್ನು ಮುಂದಿಟ್ಟಿದ್ದೀರಿ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಅಂತ ತಮ್ಮ ಕೇಳ್ತಾ ಇದ್ದೀನಿ ಸರ್. ನಾವು ಮೋರ್ ದೆನ್ 50% ಇದ್ದಾರೆ ಯಾರು ಬ್ಯಾಕ್ವರ್ಡ್ ಕ್ಲಾಸಸ್. ನಾವು ಸರ್ವರಿಗೂ ಸಮಬಾಳು ಸಮಪಾಲಿ ಮುಸ್ಲಿಮ್ಸು 14% ಇದ್ದಾರೆ. ರಾಜಕೀಯ ಅಧಿಕಾರನೂ ಕೂಡ ಅದೇ ರೀತಿಯಲ್ಲಿ ಒಂದು ಬಟವಾಡೆ ಆಗಬೇಕಲ್ವ. ನಾವು ಇಲ್ಲಿ ಗ್ರಾಮ ಪಂಚಾಯತಿಲಿ ಮಾಡ್ತೀವಿ, ಜಿಲ್ಲಾ ಪಂಚಾಯತಿಲಿ ಮಾಡ್ತೀವಿ, ತಾಲೂಕು ಪಂಚಾಯತಿಲಿ ಮಾಡ್ತೀವಿ, ಅಸೆಂಬ್ಲಿಗೆ ಅಲ್ಲಿ ಲೇಡಿಗೂ ರಿಸರ್ವೇಷನ್ ಇಟ್ಟಿದ್ದೀವಿ. ಅಸೆಂಬ್ಲಿ ಲೋಕಸಭೆಗೂ ಕೂಡ ಅದೇ ರೀತಿ ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗೆ, ಮೈನಾರಿಟೀಸ್ಗೆ, ಲೇಡೀಸ್ಗೆ ರಿಸರ್ವೇಷನ್ ತರಬೇಕಂತಕ್ಕಂಥದ್ದು ನಮ್ಮ ವಾದ ಇದೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ರಾಜಕೀಯ ಅಧಿಕಾರ ಹಂಚಿಕೆ ಆಗದೇ ಇದ್ದರೆ ಸಮಾನತೆ ಎಲ್ಲಿಂದ ಬರ್ತದೆ? ಈ ರಿಸರ್ವೇಷನ್ ವಿಚಾರವಾಗಿ ಸರ್, ST ಸಮುದಾಯ ಅಥವಾ ಹಿಂದುಳಿದ ಯಾವುದೇ ಸಮುದಾಯ ಎಲೆಕ್ಷನ್ ಆಗೋವರೆಗೂ ರಾಜಕೀಯ ಪಕ್ಷಗಳು ಒಂಥರ ನೋಡುತ್ತೆ, ಅದಾದ್ಮೇಲೆ ಇನ್ನೊಂದು ಥರ ಅಂತೇಳಿ. ಈಗ ನಿಮ್ಮದೇ ಪಕ್ಷದ ವಿಚಾರ ಮುಂದಿಟ್ಕೊಂಡು ಪ್ರಶ್ನೆ ಕೇಳ್ಬಿಡ್ತೀನಿ. ST ಸಮುದಾಯದ ನಾಯಕರಿಗೆ ಕಾಂಗ್ರೆಸ್ ಪಕ್ಷ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ನಿಮ್ಮನ್ನ, ನಾಗೇಂದ್ರ ಅವರನ್ನ, ಈ ರೀತಿ ಅಪವಾದ. ಈಗ ಸತೀಶ್ ಜಾರಕಿಹೊಳಿ ಅವರನ್ನೇ ನೀವು ತಗೊಂಡು ಮುಖ್ಯಮಂತ್ರಿಗಳ ಬಳಿ ಹೋಗ್ಬಿಟ್ರು. ನೋಡಿ, ನಂದು ನಾಗೇಂದ್ರದ್ದು ಕೇಸಿಗೂ ಕೂಡ ನೀವು ಆನ್ ಪಾರ್ ವಿತ್ ದೋಸ್ ಇದು ನೀವು ನೋಡಬಾರ್ದು. ನಾಗೇಂದ್ರದ್ದು ಕೇಸೇ ಬೇರೆ, ನನ್ನ ಕೇಸೇ ಬೇರೆ. ನನ್ನ ಮೇಲೆ ಲಂಚದ ಆರೋಪ ಆಗಲಿ, ಅದಕ್ಷತೆ ಆರೋಪ ಆಗಲಿ ಯಾವುದೂ ಇಲ್ಲ. ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ, ಬೇರೆ ಬೇರೆ ಕೋರ್ಟ್ಗಳಲ್ಲಿ EDಲಿದೆ, CBIಲಿದೆ, ಎಲ್ಲ ಇದ್ದಾವೆ. ಅದಕ್ಕೋಸ್ಕರ ನಾಗೇಂದ್ರನ ಕೇಸ್ಗೂ ನನ್ನ ಕೇಸ್ಗೂ ತಳುಕು ಹಾಕಿ ಮಾತಾಡಬಾರ್ದು. ಆಯಿತು, ಈಗ ಅವ್ನು ಮಾಡಬಾರ್ದು ಮಾಡಿಬಿಟ್ರೆ ಅವ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ನಾವೇನು ಹೇಳಕ್ಕೆ ಹೋಗೋದು? ವಾಪಸ್ ಕರ್ಕೊಳ್ತೀನಿ ಅಂತಿದಾರಲ್ಲ. ಅಲ್ಲಮ್ಮ, ಆಯಿತು, ಕೋರ್ಟಿಂದ ಕ್ಲಿಯರ್ ಆಗಬೇಕಲ್ಲ ಅವೆಲ್ಲ. ನಾವು ಒಬ್ಬನ ಮೇಲೆ ಒಂದು ಆರೋಪ ಇದ್ದ ಮೇಲೆ ಆರೋಪಿ ಅದು ಅವನು ನಿರಪರಾಧಿ ಅಂತಕ್ಕಂಥದ್ದು ತೀರ್ಪು ಬರೋವರೆಗೆ ಅವನನ್ನು ನೀವು ಅಧಿಕಾರಕ್ಕೆ ತೊಗೋಬೇಕು ಅಂತಕ್ಕಂಥದ್ದು ನಾನು ಹೇಳೋದಿಲ್ಲ, ಗೊತ್ತಾಯ್ತಾ? ಆದರೆ ನನ್ನದು ಯಾವುದೇ ಭ್ರಷ್ಟಾಚಾರದ್ದಾಗಲಿ ಅಥವಾ ಅದಕ್ಷತೆದ್ದಾಗಲಿ ಯಾವುದೂ ಇಲ್ಲ. ಅದೇನಕ್ಕೆ ತೆಗೆದಿದ್ದಾರೆ ಅಂದರೆ ತಪ್ಪು ಮಾಹಿತಿಯನ್ನು ಕೇಂದ್ರಕ್ಕೆ ರವಾನೆ ಮಾಡಿದ ಹಿನ್ನೆಲೆಯಲ್ಲಿ ತಪ್ಪು ಗ್ರಹಿಕೆಯಿಂದ ನಿರ್ಣಯಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು ನನ್ನಲ್ಲಿರ್ತಕ್ಕಂಥದ್ದು. ನಾನು ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ಭೇಟಿ ಮಾಡ್ತೀನಿ ಅಂತಲೂ ಹೇಳಿದ್ದೀನಿ. ಭೇಟಿಗೆ ಅವ್ರು ಅವಕಾಶ ಕೊಟ್ಟಾಗ ಹೋಗ್ತೀನಿ, ಅವಕಾಶ ಕೊಡದೇ ನಾನೇನು ಮೇಲ್ಬಿದ್ದು ಹೋಗಿ ಅವ್ರಿಗೆ ಹೇಳಬೇಕು ಅಂತಕ್ಕಂಥದ್ದು ಚಟ ನನಗೇನಿಲ್ಲ. ನನ್ನ ಮೇಲೆ ಕ್ರಮ 84ಅಲ್ಲಿ ನಾನು ಉಚ್ಚಾಟನೆ ಮಾಡಿದ್ರು, 94ಅಲ್ಲಿ ಉಚ್ಚಾಟನೆ ಮಾಡಿದ್ರು, 2004ಅಲ್ಲಿ ಉಚ್ಚಾಟನೆ ಮಾಡಿದ್ರು. ಮೊನ್ನೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಯಾವುದು ದೇವೇಗೌಡರು ಸೋಲಿಸೋದ್ವಲ್ಲ, ಅವಾಗ ಒಂದು ಸರಿ ಮಾಡಬೇಕಾಗಿತ್ತು, ಮಾಡಿಲ್ಲ. ಉಚ್ಚಾಟನೆ ಮಾಡಿದ ಆದೇಶನೂ ನಾನು ಓದಿಲ್ಲ, ಉಚ್ಚಾಟನೆ ಆದೇಶ ವಾಪಸ್ ತಗೊಂಡಿದ್ದು ನಾನು ಓದಿಲ್ಲ. ಆದರೆ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗೂ ಅವರೇ ಬಿಫಾರಮ್ ಕಳಿಸೋರು, ಗೊತ್ತಾಯ್ತಾ? ಇದು ನನ್ನ ನಡವಳಿಕೆ ಆಗಿರ್ತಕ್ಕಂಥ. ನಾನು ಈ ಉಚ್ಚಾಟನೆಗಳು ಮತ್ತು ನೋಟಿಸ್ಗಳು ಇವಕ್ಕೆ ಯಾವುದೇ ರೀತಿಯ ಮಹತ್ವ ಕೊಡದೇ ಇರತಕ್ಕಂಥವ್ರು. ಈ ರೈತರು ಮತ್ತು ನಾರ್ಮಲ್ ಜನ ಯಾರೇ ಇದ್ದರೂ ಖಾತಾ ಬದಲಾವಣೆ ಬಿಯಿಂದ ಎ ಖಾತಾ ಮಾಡೋದಕ್ಕೆ 8ರಿಂದ 10 ಲಕ್ಷ 12 ಲಕ್ಷ ಬೇಕು, ಅಂದರೆ ಎಷ್ಟು ಬೇಕಷ್ಟು ಚಾರ್ಜಸ್ ಹಾಕ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಆನ್ಸರ್ ಏನು? ಸರಿ, ಬಿ ಖಾತಾ ಎ ಖಾತಾಕ್ಕೆ ಆಮೇಲೆ ಎ ಖಾತಾ ಬಿ ಖಾತಾ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಟ್ರ್ಯಾಪ್ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟಿದ್ದಾರೆ. ಯಾರು ಕೂಡ ಈ ಟ್ರ್ಯಾಪಿಗೆ ಒಳಗಾಗಬೇಡಿ ಅನ್ನೋ ರೀತಿಯ ಹೇಳಿಕೆ. ನೋಡಿ, ಕರಪ್ಷನ್ ಇದೆಯಲ್ಲ, ಯಾವ ಕಾಲದಲ್ಲೂ ಕರಪ್ಷನ್ ಫ್ರೀ ಕಾಲ ಇತ್ತು ಅಂತ ಯಾವುದು ಹೇಳಂಗಿಲ್ಲ ನೀವು. ಎಲ್ಲ ಕಾಲದಲ್ಲೂ ಕರಪ್ಷನ್ ಇದ್ದೇ ಇರುತ್ತೆ. ಆದರೆ ದಿ ಲೆವೆಲ್ ಆಫ್ ಕರಪ್ಷನ್ ಇದೆಯಲ್ಲ,
ಅದು ಇಟ್ ವೇರೀಸ್. ಅದು ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಪರ್ಸನ್ ಹೂ ಆರ್ ಸಿಟ್ಟಿಂಗ್ ಇನ್ ದಟ್ ಚೇರ್ಸ್. ಅವನಾದರೂ ಗ್ರೀಡಿ ಪರ್ಸನ್ ಇದ್ದರೆ ಜಾಸ್ತಿ ದುಡ್ಡು ಹೊಡಿತಾನೆ. ಅವನು ಇಲ್ಲಿ ಬಿಡಪ್ಪ ಏನೋ ಅಂತ ಬಂದಷ್ಟು ಬರಲಿ ಓದಷ್ಟು ಹೋಗಲಿ ಅಂತ ಕಡಿಮೆ ದುಡ್ಡು ಇರ್ತವೆ. ಕರಪ್ಷನನ್ನು ಎರಾಡಿಕೇಷನ್ ಮಾಡಿದ್ದೀನಿ ನಾನು ಅಂತಕ್ಕಂಥ ಯಾರನ್ನ ಒಬ್ಬ ಭೂಪ ಹೇಳಿ ನೋಡೋಣ, ಸಾಧ್ಯನೇ ಇಲ್ಲ. ಇವತ್ತು ಕರಪ್ಷನು ಈಗೆಲ್ಲ ಒಪ್ಕೊಂಡೇ ಬಿಟ್ಟಿದ್ದೀವಿ ನಾವು, ಎಲ್ಲ ಒಪ್ಕೊಂಡ್ಬಿಟ್ಟಿದ್ದೀವಿ. ಈವನ್ ವೋಟರ್ಸ್ ಆಲ್ಸೋ, ಬ್ಯೂರೋಕ್ರಾಟ್ಸ್ ಆಲ್ಸೋ, ಪಾಲಿಟಿಷಿಯನ್ಸ್ ಆಲ್ಸೋ, ನೋ ಬಡಿ ಈಸ್ ಎಬೋ ದಿಸ್. ಮತ್ತು ಏಕಾತ ಬೇಕಾತ ಅದೊಂದು ದಂಧೆ ಶುರುವಾಗಿದೆ ಅಂತಕ್ಕಂಥದ್ದನ್ನು ನನಗೂ ಕೂಡ ಅದ್ರದ್ದು ಅರಿವಾಗಿದೆ. ಅದ್ರ ಬಗ್ಗೆ ನಾನು ಕೂಡ ಸಂಬಂಧಪಟ್ಟವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀನಿ. ನೀವು ಮಾಡಲಿಲ್ಲ ಅಂದರೆ ಮುಂದೆ ಬರೋ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಬುದ್ಧಿ ಕಲಿಸ್ತಾರಪ್ಪ ಜನ ಅಂತಲೂ ಹೇಳ್ತೀನಿ. ನಮಸ್ತೆ, ಮನು ವೈಷ್ಣವ ಅಂತ BJP ಕಾರ್ಯಕರ್ತ. ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳ ಬಣದವರು ಏನಾದ್ರು ಒಂದು ವೇಳೆ ಹೇಳಿಕೆ ಕೊಟ್ಟರೆ ಏಕ್ದಮ್ಮು ನಿಮ್ಮ ಪಕ್ಷದಿಂದ ಕ್ರಮ ಕೈಗೊಳ್ತೀರಾ? ಅದೇ ಮುಖ್ಯಮಂತ್ರಿಗಳ ಮಗ ಏನಾದ್ರು ಮಾತಾಡಿದ್ರೆ ಕ್ರಮ ಕೈಗೊಳ್ಳಲ್ಲ. ಇಲ್ಲೇನು ಆಗ್ತಿರೋ ಅಂಥ ವಿಚಾರ ಏನು ಅಂದರೆ, ಶಾಸಕರಿಗೆ ನಿಮ್ಮ ಪಕ್ಷದಲ್ಲಿ ಕೆಲವೊಂದು ಬಣದವ್ರಿಗೆ ನ್ಯಾಯ ಸಿಗ್ತಿಲ್ಲ. ಇನ್ನು ಜನಸಾಮಾನ್ಯರಿಗೆ ನಿಮ್ಮ ಪಕ್ಷದಿಂದ ನ್ಯಾಯ ಸಿಗೋಕ್ಕೆ ಸಾಧ್ಯನಾ? ಅಲ್ಲಪ್ಪ, ನಿಮ್ಮ BJP ಅವ್ರದ್ದು ನ್ಯಾಯ ಸಿಗ್ತಾ ಇಲ್ಲ ಅಂತ ತಾನೇ ಕಾಂಗ್ರೆಸ್ದವ್ರು 135 ಜನ ಗೆಲ್ಲಿಸಿದ್ದು. ಅಲ್ಲಲ್ಲ, ಸ್ವಲ್ಪ ಕೇಳ್ಕೊ. ಈಗ ನೀವು ಸರ್ಕಾರ ನಡೆಸ್ತಾ ಇದ್ರಿ, ಸರ್ಕಾರ ನಡೆಸ್ತಾ ಇರೋವಾಗ ಜನಪರವಾಗಿ ಇಲ್ಲ ಅಂತ ತಾನೇ ನಿಮ್ಮನ್ನು ಅಲ್ಲಿ ಕಳಿಸಿ 135 ಇಲ್ಲಿ ಕೊಟ್ಟಿದ್ದು. ಈಗ 135 ಜನ ಇದ್ದಾರೆ. ನೀವು ಹೇಳ್ದೆ ಕೇಳಪ್ಪ, ನೀನು ಹೇಳ್ದಂಗೆ ನಾವು ಜನಪರವಾಗಿ ಕೆಲಸ ಮಾಡ್ತಿಲ್ಲ ಅಂತಕ್ಕಂಥದ್ದಾದರೆ ಮುಂದೆ ಜನ ಬುದ್ಧಿ ಕಲಿಸ್ತಾರೆ, ನಿಮ್ಮನ್ನೇ ತತ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಗ್ಬಿಡೆ ನೆಕ್ಸ್ಟ್ ಒಂದ್ಸತಿ ಕೇಳಿದ್ಯಾ? ಸರ್, ಇಂಟರ್ನಲ್ ಡೆಮೋಕ್ರಸಿ ಬಣ ರಾಜಕೀಯದ ಬಗ್ಗೆ ಕೇಳಿದ್ರು. ನೋಡಮ್ಮ, ಅವ್ರು ಹೇಳ್ದಂಗೆ ನೋಟಿಸ್ ಕೊಡೋ ವಿಚಾರ ಇದೆ. ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಅಂತ ಇದೆ. ಅವ್ರು ಯಾರೋ ರಾಮನ್ ಖಾನೋ ಯಾರೋ ಚೇರ್ಮನ್ ಇದ್ದಾರೆ. ಅವರು ಆ ನೋಟಿಸ್ ಕೊಡೋದು ಬಿಡೋದು ಎಲ್ಲ ಅವ್ರು ತೀರ್ಮಾನ ಮಾಡ್ತಾರೆ. ಹಂಗೆ ಈಗ BJPನಲ್ಲೂ ಅಷ್ಟೇ, ಅಲ್ಲಿನೂ ಕೂಡ ಡಿಸಿಪ್ಲಿನರಿ ಕಮಿಟಿ ಒಂದಿರ್ತದೆ. ಅವರು ಹೈಕಮಾಂಡ್ನವರು ಸೂಚನೆ ಕೊಡೋದು ಅವು ಇವು ಎಲ್ಲ ಇರ್ತವೆ. ಈಗ ಎಷ್ಟು ಜನ BJPನಲ್ಲಿ ಟೀಕೆ ಮಾಡಿಲ್ಲ, ಯತ್ನಾಳ್ ಟೀಕೆ ಮಾಡೋದಕ್ಕಿಂತ ಹೆಚ್ಚು ಟೀಕೆ ಮಾಡದಿರೋರು ಎಷ್ಟು ಜನ ಅವರೇ. ಬರೀ ಯತ್ನಾಳ್ ಒಬ್ಬನಿಗೆ ನೋಟಿಸ್ ಕೊಟ್ಟು ಯಾಕೆ ಅವನು ಸಸ್ಪೆಂಡ್ ಮಾಡ್ತಾರೆ? ಹಂಗೆ ಇಟ್ ಈಸ್ ಆಲ್ ವಿಮ್ಸ್ ಆ್ಯಂಡ್ ಫ್ಯಾನ್ಸಿ ಆಫ್ ದ ಪರ್ಟಿಕ್ಯುಲರ್ ಪರ್ಸನ್ ಹೂ ಆಕ್ಯುಪೈಸ್ ದೋಸ್ ಸೀಟ್ಸ್. BJPಲೂ ಅಷ್ಟೇ, ಕಾಂಗ್ರೆಸ್ಸಲ್ಲೂ ಅಷ್ಟೇ, ಇನ್ನೊಂದರಲ್ಲೂ ಅಷ್ಟೇ. ಇವಾಗ ಮನೆ ಒಳಗಡೆ ಒಂದು ಜಗಳ ನಡೀತದೆ, ತಮಗೋ ತಮ್ಮ ಮನೆಯವರಿಗೋ ತಮ್ಮ ಮಕ್ಳಿಗೋ ನಡೆಯುವಾಗ ನೀವು 4 ಗೋಡೆ ಮಧ್ಯದಲ್ಲೇ ಕೂತ್ಕೊಂಡು ಮಾತಾಡ್ಕೊತೀರಾ. ಬಟ್ ಆದರೆ ಇದೇ ನಮ್ಮ ಕಾಂಗ್ರೆಸ್ ಪಕ್ಷನೂ ಅಷ್ಟೇ ಒಂದು ಕುಟುಂಬ ಇದ್ದಂಗೆ. ಇವಾಗ ಏನು ಒಳಗಡೆ ನಡೀತೋ ಅದು 4 ಗೋಡೆ ಒಳಗಡೆ ಮಾತಾಡಬೇಕಾಯ್ತಲ್ಲ. ಇವಾಗ ನನ್ನಂಥ ಸೆಕೆಂಡ್ ಲೆವೆಲ್ ಲೀಡರ್ಗಳಿಗೆ ತಾವು ಏನು ಮೆಸೇಜ್ ಕೊಡೋಕ್ಕೆ ಬರ್ತಾ ಇದ್ದೀರಾ ಸರ್? ಈಗ ಎಲ್ಲ ಪಕ್ಷದಲ್ಲೂ ಅಷ್ಟೇ ಯಾರೂ ಕೂಡ ಮಾಧ್ಯಮಕ್ಕೆ ಹೋಗಬಾರ್ದು, 4 ಗೋಡೆ ಮಧ್ಯೆನೇ ನಿರ್ಣಯಗಳು ಆಗಬೇಕು ಅಂತಕ್ಕಂಥದ್ದು ಎಲ್ಲ ಪಕ್ಷದವರು ಹೇಳೋದು ಅದೇನೆ. ನಡವಳಿಕೆಗಳಿಗೆ ಬಂದಾಗ ಯಾರೊಬ್ಬರು ಕೂಡ ನಡವಳಿಕೆಗೆ ಬದ್ಧತೆಯನ್ನು ತೋರಿಸ್ತಕ್ಕಂಥದ್ದು ಕೂಡ ಕಡಿಮೆ ಆಗಿದೆ. ಸರ್, ಅವರು ಓಪನ್ ಆಗಿ ಮಾತನಾಡಿದ್ರಿ ಅನ್ನೋ ವಿಚಾರಕ್ಕೆ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಪೂರಕವಾಗಿ ನೀವಾಗಲೇ ಹೇಳ್ತಿದ್ರಿ ಅಧಿಕಾರವನ್ನು ಹುಡ್ಕೊಂಡು ನಾನು ಹೋಗೋದಿಲ್ಲ ಅಂತ ಹೇಳಿ. ಬಟ್ ಹಿಂಗೆ ಓಪನ್ ಆಗಿ ಮಾತನಾಡೋ ಸೀರೀಸಲ್ಲಿ ಹೆಚ್ಚುವರಿ DCM ವಿಚಾರ ಬಂದಾಗ ನಾನು ಆಗ್ತೀನಿ ಅಂದ್ರಿ, KPCC ಚೇರ್ ಬದಲಾವಣೆ ಅಂದಾಗ ನನಗೂ ಒಂದು ಅವಕಾಶ ಅಂದ್ರಿ. ನೋಡಿ, ನಾನು DCM ಪ್ರಶ್ನೆ ಮಾಡಿದ್ದು ಯಾವಾಗ? ಲೋಕಸಭೆಗಿನ್ನ ಮುಂಚೆ ಮಾಡಿದ್ದು. ಲೋಕಸಭೆಗಿನ್ನ ಮುಂಚೆ DCMಗಳನ್ನು ಮಾಡಿದ್ರೆ ಈಗ BJPನಲ್ಲಿ ಎಷ್ಟು ಜನ ಮಾಡಿದರು? ಅಶ್ವಥ್ ನಾರಾಯಣ್, ಈಶ್ವರಪ್ಪ, ಸೌದಿ ಅವರೆಲ್ಲ DCM ಮಾಡಿದರು. ಈಶ್ವರಪ್ಪನ ಯಾಕೆ ಮಾಡಿದ್ರು? ಬ್ಯಾಕ್ ಕ್ಲಾಸಸ್ ಓಟ್ಗಳು BJPಗೆ ಬರಲಿ, DCM ಮಾಡಿದ್ದಾರೆ ಅಂತಕ್ಕಂಥ ದೃಷ್ಟಿಯಿಂದ ಮಾಡಿದರು. ಸೌದಿಗೆ ಯಾಕೆ ಮಾಡಿದ್ರು? ಸೌದಿ ಲಿಂಗಾಯತರಲ್ಲಿ ಬೇರೆ ಸೆಕ್ಟ್ ಅವರು ಲಿಂಗಾಯತಲ್ಲಿ ಗಾಣಿಗರು ಲಿಂಗಾಯತರವರು. ಅವರು ಕೆಲವು ಜಿಲ್ಲೆಗಳಲ್ಲಿ ಭಾಳ ಡಾಮಿನೇಷನ್ ಇದ್ದಾರೆ. ಆ ಭಾಗದಲ್ಲಿ ಪಕ್ಷಕ್ಕೆ ಅನುಕೂಲ ಆಗಲಿ ಅಂತ ಅಶ್ವಥ್ ನಾರಾಯಣನ ಯಾಕೆ ಮಾಡಿದ್ರು? ಈ ಭಾಗದಲ್ಲಿ ಒಕ್ಕಲಿಗ ಓಟ್ಸನ್ನು ಬರಲಿ ಅವರು BJP ಪಾರ್ಟಿಗೆ ಅಂತ ಮಾಡಿದ್ರು. ನಾನು ಕೂಡ 3 ಜನ DCMನ್ನು, ಒಬ್ಬ SCಗೆ, ಒಬ್ಬ STಗೆ, ಒಬ್ಬ ಮೈನಾರಿಟಿಗೆ ನೀವು ಮಾಡ್ರಪ್ಪ. ನೀವು DCM ಮಾಡಿದ್ರೆ ಲೋಕಸಭಾ ಎಲೆಕ್ಷನ್ನಲ್ಲಿ ಆ ಸಮುದಾಯದ ಮತ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಬರಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ನ ಹೊರತು ನನ್ನ DCM ಮಾಡಿ ಅಂತ ನಾನು ಕೇಳಿಲ್ಲ. ಮತ್ತು ಅಧ್ಯಕ್ಷದ್ದು ಪ್ರಸ್ತಾಪ ಮಾಡಿದ್ರಿ. ಅಧ್ಯಕ್ಷದ ಪ್ರಸ್ತಾಪ ಮಾಡಿದಾಗ ಅಧ್ಯಕ್ಷದ್ದು ಯಾಕೆ ನಾನು ಆಗ್ತೀನಿ ಅಂತ ಹೇಳಿದ್ರೆ ಅಂದರೆ
ಯಾರು ಮಂತ್ರಿಗಳು ಯಾರು ಒಪ್ತಾ ಇಲ್ಲ ಅಧ್ಯಕ್ಷ ಆಗಲಿಕ್ಕೆ. ನಾನು ಹೇಳಿದೆ, ನಾನು ಮಾಡಿರಿ, ನಾನು ಮಂತ್ರಿ ಕೆಲಸ ಬಿಡ್ತೀನಿ ಅಂತ ಹೇಳಿದೆ. ಅಷ್ಟು ಬಿಟ್ಟರೆ ನನ್ನ ಅಧ್ಯಕ್ಷನ ಮಾಡಿ ಅಂತ ಅಲ್ಲ, ನಾನು ಮಂತ್ರಿ ಕೆಲಸ ಬಿಡೋಕ್ಕೆ ತಯಾರಿದ್ದೀನಿ, ನಾನು ಅಧ್ಯಕ್ಷನ ಮಾಡಿದ್ರೆ ಅಂತ ಹೇಳಿ. ಅಷ್ಟು ಬಿಟ್ಟರೆ ಇವಾಗ ಮಂತ್ರಿ ಸ್ಥಾನ ಇಲ್ಲ, KPCC ಚೇರ್ಗೆ ಈಗಲೂ ಕೂಡ ರಾಜಣ್ಣ ಅವರು ಪ್ರಸ್ತಾಪ ಮಾಡ್ತಾರಾ? ಅವಕಾಶ ಸಿಗುತ್ತಾ? ನೋಡಿ, ಹೈಕಮಾಂಡ್ ತೀರ್ಮಾನ, ಅವ್ರು ಅವಕಾಶ ಕೊಟ್ಟರೆ ನಾನು ಆಗ್ತೇನೆ, ಸಂಘಟನೆನೂ ಮಾಡ್ತೇನೆ. ಅಸೆಂಬ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವಧಿ ಮುಗಿದಿದ್ರೂ ಎಲ್ಲರೂ ಅಡ್ಮಿನಿಸ್ಟ್ರೇಟರ್ ಆಗ್ಲಿಲ್ಲ. ಯಾವುದೇ ಪಕ್ಷ ಇರಲಿ ಅಂತ ಆ ಬೋರ್ಡನ್ನು ಮುಂದುವರಿಸಿದ್ದೀರಾ, ಆ ಕ್ಷೇತ್ರಕ್ಕೆ ನ್ಯಾಯವಾಗಲಿ ಅಂತ. ನೋಡಿ, ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ನಾವು ಹಿಂದೆ ಏಕಾಂತಯ್ಯನವರು ಅಂತ ಇದ್ದರು, ಅವನನ್ನು ನಾವು ನೆನೆಸ್ಕೊಳ್ತೇವೆ. ಅದಾದಮೇಲೆ SS ಪಾಟೀಲ್ ಅಂತ ಅವರು 5 ವರ್ಷ ಇದ್ದರು, ಅವ್ರನ್ನ ನೆನೆಸ್ಕೊತೀವಿ. ಆಮೇಲೆ ಮುಂದಿನ ಬರ್ತಕ್ಕಂಥ ಜನ ನಮ್ಮನ್ನು ನೆನೆಸ್ಕೋತಾರೆ ಅಂತ ಅನ್ಕೊತೀನಿ. ನಾನು ನೆನೆಸ್ಕೊಟ್ರು ಒಂದೇ, ನೆನೆಸ್ಕೊಳ್ದೇ ಇರೋ ಒಂದೇ. ಆದರೆ ಸಹಕಾರಿ ಕ್ಷೇತ್ರದಲ್ಲಿ ಯಾರೇ ಮಂತ್ರಿ ಬಂದರೂ ಕೂಡ ನನ್ನ ನಿರೀಕ್ಷೆ, ನಾವು ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ಸಹಕಾರಿ ಆಂದೋಲನದಲ್ಲಿ ಎಲ್ಲ ಪಾರ್ಟಿಯವರು ಇರ್ತಾರೆ. ಯಾರು ಸಂಸ್ಥೆಗಳನ್ನು ದಕ್ಷತೆಯಿಂದ ಪ್ರಾಮಾಣಿಕವಾಗಿ ನಡೆಸ್ತಾರೆ, ಆ ಸಂಸ್ಥೆಯ ಹಿತವನ್ನು ಕಾಪಾಡ್ತಾರೆ, ಆ ಮೂಲಕ ಸಂಸ್ಥೆಯ ಸದಸ್ಯರುಗಳ ಹಿತ ಕಾಪಾಡ್ತಾರೆ, ಅವರಿಗೆ ನಿರೀಕ್ಷೆಯಂತೆ ಕೆಲಸ ಮಾಡ್ತಾರೆ, ಅಂಥ ಸಹಕಾರಿಗಳಿಗೆ ನಾವು ಸಹಕಾರ ಕೊಡ್ತಕ್ಕಂಥದ್ದೇ ಸಹಕಾರ ಮಂತ್ರಿಯ ಧ್ಯೇಯ ಆಗಬೇಕು, ಹೊರತು ರಾಜಕೀಯ ಮಾಡ್ತಕ್ಕಂಥದ್ದು ಆಗಬಾರ್ದು. ನಮಸ್ಕಾರ ಸರ್, ನನ್ನ ಹೆಸರು GS ರವಿ ಅಂತ ಹೇಳಿ. DCC ಬ್ಯಾಂಕಿನಿಂದ ರೈತರ ಸಾಲವನ್ನು ಮನ್ನಾ ಮಾಡಿದ್ರಿ. ಇದು ಬ್ಯಾಂಕಿಗೆ ಹೊರೆ ಆಗುತ್ತೆ ಅಂತ ಗೊತ್ತಿದ್ರೂ ಸಮೇತ ಮನ್ನಾ ಮಾಡಿರಿ. ಇದು ಯಾವ ಪ್ರೇರೇಪಣೆಯಿಂದ ಇದನ್ನು ಮಾಡಿರಿ ಸರ್? ಒಂದೊಂದು ತೀರ್ಮಾನಕ್ಕೂ ಕೂಡ ಒಂದೊಂದು ಸಂಗತಿಗಳು ಬರ್ತವೆ. ನಿಮ್ಮ ಸಿರಾ ತಾಲೂಕಿನ ಬರಗೂರಿನ ಒಬ್ಬಳು ಹೆಣ್ಣುಮಗಳು 20,000 ರೂಪಾಯಿ ಸಾಲ ತೊಗೊಂಬಿಟ್ಟವಳೆ. ಅವಳ ಮೇಲೆ ದಾವ ಹಾಕಿ ಕ್ರಮ ತಗೊಂಡು ಅವಳ ಆಸ್ತಿನ ಮಾರಾಟ ಮಾಡೋಕ್ಕೆ ಹೋಗೋಣ. ಅವಳಿಗೆ ಗಂಡ ಸತ್ತೋಗಿದ್ದಾನೆ. ಆಯಮ್ಮನಿಗೆ ಒಬ್ಬಳೇ ಹೆಣ್ಮಗಳು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿಸ್ತಾ ಇದ್ದಾಳೆ. ಅವಳಲ್ಲಿ ಇರ್ತಕ್ಕಂಥ ಭೂಮಿನಲ್ಲಿ ಮೇವು ಇಟ್ಕೊಂಡು ಅದ್ರ ಜೊತೆಗೆ ಒಂದು ಹಸು ಸಾಕ್ಕೊಂಡು ಇಲ್ಲಿ ಮಗಳನ್ನ ಓದಿಸ್ತಾವಳೆ. ನಾವು 20,000 ರೂಪಾಯಿ ಸಾಲ ತಗೊಂಡವ್ರೆ ಕಾನೂನು ಪ್ರಕಾರ ವಸೂಲಿಗೆ ಅಂತ ಆಕ್ಷನ್ ಮಾಡಿದ್ರೆ ಈ ಮಗು ಭವಿಷ್ಯ ಹಾಳಾಗ್ತದೆ, ಅವ್ರ ಜೀವನ ಹಾಳಾಗ್ತದೆ. ಅದಕ್ಕೋಸ್ಕರ ವಿಧವೆಯರು, ನನ್ನ ಗಂಡ ಅಥವಾ ನಮ್ಮ ತಂದೆ ಇನ್ನೊಬ್ಬನೋ ಯಾವನೋ ಒಬ್ಬ ಸಾಲ ಮಾಡಿ ನಮ್ಮನ್ನು ಸಾಲಕ್ಕೆ ಸಿಕ್ಕಾಕ್ಸಿ ಹೋಗಿದ್ದಾನೆ ಅಂತ ಕೊರಗು ಇರಬಾರ್ದು ಅನ್ನೋ ದೃಷ್ಟಿಗೋಸ್ಕರ ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಸಂಸ್ಥೆಯ ಲಾಭಾಂಶದಲ್ಲಿ ಅಂತಹ ಸಾಲಗಾರರಿಗೆ ನಾವು ಸಾಲ ಮನ್ನಾ ಮಾಡಿದಂಥದ್ದು ಇತಿಹಾಸ. ಅದು ಪ್ರಶ್ನೆ ಸರ್ ನಮಸ್ಕಾರ, ಚೌಡಪ್ಪ, ತುಮಕೂರು ಜಿಲ್ಲೆ. ನೀವು DCC ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾಗ 100 ಜನಕ್ಕೆ ಯಾವುದೇ 1 ರೂಪಾಯಿ ಸಮೇತ ಅಪೇಕ್ಷೆ ಪಡದೆ ಅವರಿಗೆ ಕೆಲಸಗಳನ್ನ ಕೊಟ್ಟಿದ್ದೀರಾ ಅಂತಕ್ಕಂಥ ಮಾತು ಕೇಳಿಬರ್ತಿದೆ. ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾಗಲೂ ಸಮೇತ ಅನೇಕ ಜನರಿಗೆ ಕೆಲಸ ಕೊಟ್ಟಿರ್ತಕ್ಕಂಥ ನಿದರ್ಶನಗಳಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಪೇಪರ್ನಲ್ಲಿ ಸಮೇತ ಓದಿದ್ದೀವಿ. ಇದು ಗೆಲುವು ಸೋಲು ಇದೆಲ್ಲ ನಾವು ಮಾಡ್ತಕ್ಕಂಥ ಕೆಲಸ ಏನಿದೆಯಲ್ಲ, ಆ ಕೆಲಸದ ಮೇಲೆ ಜನ ಅದನ್ನು ಮೆಚ್ಚಿ ನಮಗೆ ಬೆಂಬಲ ಕೊಡಬೇಕು. ಮೊದಲಂಗೆ ಹಳ್ಳಿಗಳಲ್ಲಿ ಯಾರೋ ಒಬ್ಬನ ದೊಡ್ಡವನಿಬ್ಬನ ಇಟ್ಕೊಂಡ್ಬಿಟ್ರೆ ಓಟ್ ಹಾಕ್ಬಿಡ್ತಾಯಿದ್ರು. ಈಗ ಪ್ರತಿ ಮನೆಗೂ 2 ಪಾರ್ಟಿ ಇದ್ದಾವೆ. ಈಗ ಅಪ್ಪನ ಕೇಳಿದ್ರೆ ಮಗ ಏನು ಅಪ್ಪನ ಕೇಳಿದ್ರಿ ಅವ್ನ ತಲೆ ಓಟ್ ಹಾಕಿಸ್ಕೊಳ್ರಿ ಅಂತ ಇವನು ಹೋಗ್ತಾನೆ, ಗೊತ್ತಾಯ್ತಾ? ಅವ್ನು ಕೇಳಿದ್ರೆ ಅವ್ನು ಹೆಂಡ್ತಿ ಬರ್ತಾಳೆ, ಸ್ವಾಮಿ ಏನೈತೆ ನಮ್ಮನ್ನು ನೋಡ್ಬಿಡಿ ಮೊದಲೇ ನಮ್ಮ ಗಂಡನ ಕೈ ಕೊಟ್ಕಿಟ್ಬಿಟ್ಟಿರ ನೀವು ಅಂತ ಇವಳು ಬರ್ತಾಳೆ. ಹಿಂಗೆಲ್ಲ ಇವತ್ತು ಯಾಕೆಂದರೆ ನೇರವಾಗಿ ಹೇಳೋ ಅಂಥ ಮಾತು ನಾನು ಹೇಳ್ತೇನೆ, ಹಳ್ಳಿನಲ್ಲಿ ನಡೆಯೋವಂಥವು. ಸೊ ಅದರಿಂದ ಅದೇನೇ ಇದ್ದರೂ ಕೂಡ ಅಂತಿಮವಾಗಿ ನಿರ್ಣಯ ಮಾಡೋರು ಮತದಾರರು ಏನು ಅವರು ಮ್ಯಾಂಡೇಟ್ ಕೊಟ್ಟಿರ್ತಾರೆ ಅದನ್ನು. ನೀನು ಹೇಳ್ದಲ್ಲ ಎಷ್ಟೋ ಜನಕ್ಕೆ ಕೆಲಸ ಕೊಡಿಸಿದ್ದೀನಿ, ಇವ್ರು ಹೇಳೋದಲ್ಲ ಅಪೆಕ್ಸ್ ಬ್ಯಾಂಕ್ನಲ್ಲಿ ನಿಮ್ಮ ಮೇಲೆ ಇದ್ದಿದೆ ಅಂತೇಳಿ. ಅದು ಒಂದು ಚಾರ್ಜ್ ಇದೆ, ಯಾವುದು ಸ್ವಜನ ಪಕ್ಷಪಾತ ಅಂತ ಹೇಳಿದ್ದಾರೆ. ನಾನು ಅಧ್ಯಕ್ಷ ಇದ್ದಾಗ ನನ್ನ ಕ್ಷೇತ್ರದವ್ರಿಗೆ 16 ಜನಕ್ಕೆ ವೈವಾಗಿ ಬಂತಲ್ಲಿ. ರಿಟರ್ನ್ ಎಕ್ಸಾಮು ನಾವು ಪ್ರಾಮಾಣಿಕವಾಗಿ ಸ್ಟ್ರಿಕ್ಟಾಗಿ ಮಾಡ್ತೀವಿ. ನಾವು ಅದರಲ್ಲಿ ಯಾವುದೇ ರೀತಿ ಮೆಡ್ಲಿಂಗ್ ಮಾಡೋದಿಲ್ಲ. ನಾನು ಯಾರು ಎಲಿಜಿಬಲ್ ಬರ್ತಾರೆ ಅಂಥ ಹುಡುಗರುಗಳಿಗೆ ನಾನು ಸಹಾಯ ಮಾಡಿದ್ದೀನಿ. ನನ್ನ ಮಧುಗಿರಿ ಕ್ಷೇತ್ರದಲ್ಲಿ 16 ಜನಕ್ಕೆ ಬಂದಿತ್ತು, 16 ಜನಕ್ಕೂ ಕೆಲಸ ಕೊಟ್ಟೆ. ಸರಿ, ನನ್ನ ಕ್ಷೇತ್ರ, ನನ್ನ ಮಕ್ಕಳು, ನಾವು ಕೊಡಲೇಬೇಕು, ನಾನು ಕೊಟ್ಟೆ. ನೀವು ಹೇಳ್ದಂಗೆ ಎನ್ಕ್ವೈರಿ ಅದು ಒಂದಿದೆ. ರಾಜಣ್ಣವರು ನೇಮಕಾತಿನಲ್ಲಿ ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಅಂತಲೂ ಇದೆ. ನೀವು ನಿಮ್ಮ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಬಡ ಮಕ್ಕಳಿಗೆ ನಿಮ್ಮ ಮತದಾರರ ಮಕ್ಕಳುಗಳು
ವಿದ್ಯಾವಂತರಾಗಬೇಕು, ಅವ್ರಿಗೆ ಭಾಳ ವಿದ್ಯೆ ಕೊಡಬೇಕು ಅನ್ನೋ ಒಂದು ಮನೋಭಾವ ಇರೋವಂಥವ್ರು ನೀವು. ಆದ್ದರಿಂದ ಹಿಂದೆಲ್ಲ ನಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಅವ್ರನ್ನ ಯಾರು ವಿದ್ಯಾಭ್ಯಾಸನ ಹೊಂದದೇ ಇರೋಂಥ ಮಾಡಬೇಕು ಅಂತೇಳಿ ಮಾಡ್ತಿದ್ದರು. ಆದರೆ ನೀವು ಪ್ರತಿನಿತ್ಯ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಅವ್ರಿಗೆ ವಿದ್ಯೆ ಕಲಿಬೇಕು ಅಂತೇಳಿ ಎಲ್ಲ ಒಂದು ವಿದ್ಯೆ ಇದನ್ನು ಮಾಡಿಕೊಡ್ತಿದ್ದೀರಲ್ಲ, ಅದರಿಂದ ನಿಮಗೇನೋ ತೊಂದರೆ ಆಗಲ್ವಾ ಸರ್? ನಾನು ನನ್ನ ಕ್ಷೇತ್ರದಲ್ಲಿ 100% ಅಟೆಂಡೆನ್ಸನ್ನು ಎನ್ಶೂರ್ ಮಾಡ್ತಾಯಿದ್ದೆ. ಯಾರು ಈ ಬೇಜವಾಬ್ದಾರಿ ಪೋಷಕರು ಇರ್ತಾರಲ್ಲ, ಇವರೇನು ಮಾಡ್ತಾರೆ, ಅಲ್ಲಿ ಊರ ಮುಂದೆಗಡೆ ಬಿಡಿ ಸೇರ್ಕೊಂಡು ಕೂತ್ಕೊಂಡು ಹುಡುಗನ ಕುರಿ ತಗೊಂಡೋಗಿ ನೀನೇ ಕಾಯ್ಕೊಂಬ ಹೋಗೋಣ ಅಂತೇಳಿ ಸ್ಕೂಲ್ ಬಿಡಿಸ್ಬಿಡ್ತಾರೆ. ನಾನು ಅಂಥ ಕಡೆ ಸ್ಕೂಲಿಗೆ ಆಬ್ಸೆಂಟ್ ಆದರೆ ಕಂಟಿನ್ಯೂಸ್ ಆಗಿ 1 ದಿವಸ 2 ದಿವಸ ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವರನ್ನು ಗುರ್ತು ಮಾಡಿ ಅವ್ರು ಎಲ್ಲಿದ್ದಾರೆ ಪೋಷಕರನ್ನ ಹಿಡ್ಕೊಂಬಂದು ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಹಾಕಿ ಕುಂಡಿ ಮೇಲೆ ಬರಂಗೆ ಎಳ್ಳೆಡು ಓಡಿಸ್ತೀನಿ. ಇದು ಕಾನೂನಲ್ಲಿದೆಯಾ? ಅವನು ನನಗೆ ಓಟ್ ಹಾಕೋದಿಲ್ಲ, ಅವನು ಅದಕ್ಕೆ ಏನು ಮಾಡೋಕ್ಕಾಗ್ತದೆ? ನನಗೆ ಮಗು ಭವಿಷ್ಯ ಇಂಪಾರ್ಟೆಂಟ್ ಹೊರತು ಇವೊಂದು ಓಟ್ ಇಂಪಾರ್ಟೆಂಟ್ ಅಲ್ಲ ನನಗೆ. ಸರ್ ನಮಸ್ಕಾರ, ನನ್ನ ಹೆಸರು ಗೀತಾ ರಾಜಶೇಖರ್, BJP ಇದ್ದ. ರಾಜಣ್ಣ ಅಂದರೆ ಯಾರಿಗೂ ಹೆದರ್ದಿರ ಭಯ ಪಡ್ದಿರ ನೇರವಾಗಿ ಸ್ಟೇಟ್ಮೆಂಟ್ ಕೊಡೋಂಥ ವ್ಯಕ್ತಿ ಅಂತ ನಮ್ಗೆ ಗೊತ್ತು. ಅದೇ ದಿಟ್ಟಿನಲ್ಲಿ ನಾನಿವಾಗ ನಿಮ್ಮಿಂದ ಒಂದು ಉತ್ತರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಈಗ ಕಾಂಗ್ರೆಸ್ ನಡೀತಾ ಇರೋದು ಹೇಗಂದರೆ 2 ಟೀಮ್ ಇದೆ. ಒಂದು RSS BJPನ ಬೈಯೋದು ಒಂದು ಟೀಮು, ಇನ್ನೊಂದು ಟೀಮು ನವಂಬರ್ ಕ್ರಾಂತಿ ಅಂತ ತೋರಿಸ್ತಾ ಇದೆ. ಜನಸಾಮಾನ್ಯರಿಗೆ ಏನು ಸಂದೇಶ ಕೊಡಬೇಕು ಅಂತಿದ್ದಾರೆ, ಸರ್ಕಾರದ ನಡವಳಿಕೆ ಬಗ್ಗೆ ನೀವು MLA ಅಂತ ಮರ್ತುಬಿಡ್ರಿ, ಮಾಜಿ ಮಂತ್ರಿ ಅನ್ನೋದು ಮರ್ತುಬಿಟ್ಟು ಸಾಮಾನ್ಯ ಪ್ರಜೆಗಳ ಥರ ನಮ್ಮ ಬಗ್ಗೆ ಯೋಚನೆ ಮಾಡಿ ಸರ್ಕಾರದ ನಡೆ ನೋಡ್ಬಿಟ್ಟು ನಿಮ್ಗೆ ಏನು ಅನಿಸ್ತಾ ಇದೆ? ಈಗ ನೀವು BJP ಮುಖಂಡರು ಅಂತ ಹೇಳಿದಿರಿ, ಅದಕ್ಕೋಸ್ಕರ ನಾನು BJP ಪಕ್ಷದ್ದು ಹೇಳಬೇಕಾಗ್ತದೆ. ಒಂದು ಚಿಂತನೆ ಏನು ಬಂದಿತ್ತು BJPನಲ್ಲಿ, 75 ವರ್ಷ ಮುಗಿದವರೆಲ್ಲ ಮಾರ್ಗದರ್ಶಕ ಮಂಡಲ್ಗೆ ಹೋಗಬೇಕು, ಅವರು ಯಾವುದೇ ಅಧಿಕಾರದಲ್ಲಿ ಬರಬಾರ್ದು ಅಂತ ತಾನೇ ನೀವು ಅದ್ವಾನಿ ಆಚೆ ಹಾಕಿದ್ದು. ಅದೇ ಕಾನೂನು ಮೋದಿಗೂ ಅನ್ವಯ ಆಗಬೇಕಲ್ಲ, ಯಾಕೆ ಅನ್ವಯ ಮಾಡಲಿಲ್ಲ? ಭಾಗವತರು ಹೇಳ್ಬಿಟ್ರು, ಇಲ್ಲ ಇದಕ್ಕೆ 75 ವರ್ಷದ ಇವ್ರಿಗೆ ಅನ್ವಯ ಆಗಲ್ಲ ಅಂತ ಹೇಳ್ಬಿಟ್ರು. ಈಗ ಒಂದು ಗೊಂದಲ ಅದು ಮುಕ್ತಾಯ ಆಯಿತು. ಅದು ರಾಷ್ಟ್ರ ಮಟ್ಟದ್ದು. ರಾಜ್ಯ ಮಟ್ಟದಲ್ಲಿ ಬಂದಾಗ ಇನ್ನೂ ಗೊಂದಲ ಇದ್ದೇ ಇದೆಯಲ್ಲ. ವಿಜಯೇಂದ್ರ ಅವರು ನಾಳೆ ಹೋಗ್ತಾರೋ ನಾಡ್ದು ಹೋಗ್ತಾರೋ, ಯಾರು ಬಂದ್ಬಿಡ್ತಾರೆ, ಯಾರು ಸೋಮಣ್ಣ ಬಂದ್ಬಿಡ್ತಾರೋ, ಇನ್ನೊಬ್ಬರು ಬಂದ್ಬಿಡ್ತಾರೋ, ಅದೊಂದಿದೆ. ಪವರ್ ಶೇರಿಂಗು, ಮತ್ತೊಂದು ಮಗದೊಂದು, ಇವೆಲ್ಲ ಇಟ್ ಇಸ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಪಾಲಿಟಿಕ್ಸ್. ಅದು ಈಗ ಅಂತ್ಯ ಆಗೋಯ್ತು ಅಂತ ಇಟ್ಕೊಳ್ಳಿ, ಏನಿರುತ್ತೆ ನೀವು ಮಾತಾಡೋದಕ್ಕೆ? ಹಾಗೆಯೇ BJPನಲ್ಲೂ ಅಷ್ಟೇ, ಇಲ್ಲೂ ಕೂಡ ಪವರ್ ಪಾಲಿಟಿಕ್ಸ್ ಇದ್ದೇ ಇದೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾರು ಈಗ ನಿಮ್ಮಲ್ಲೂ ಕೂಡ ಡಿಸೆಂಬರು ಇದು ಬಿಹಾರ್ ಎಲೆಕ್ಷನ್ ಕಳೆದ ಮೇಲೆ ವಿಜಯೇಂದ್ರ ಬದಲಾಗ್ತಾರೆ, ಇನ್ನೊಬ್ಬರು ಬರ್ತಾರೆ ಅಂತ ನಿಮ್ಮಲ್ಲೂ ಇದ್ದೇ ಇದೆಯಲ್ಲ, ಚಿಂತನೆ ಚರ್ಚೆಗಳು ಇದ್ದೇ ಇರ್ತವೆ. ನನ್ನ ಪ್ರಶ್ನೆ ಏನಂದರೆ, ಈ ರಾಜ್ಯದ ಏನು ಯುವಕರಿದ್ದಾರೆ, ಸಹಕಾರ ಕ್ಷೇತ್ರ ತಮಗೆ ಯಾಕೆ ಇಷ್ಟ ಆಯಿತು ಮತ್ತು ಯುವಕರು ಯಾಕೆ ಸಹಕಾರ ಕ್ಷೇತ್ರಕ್ಕೆ ಹೆಚ್ಚೆಚ್ಚು ತೊಡ್ಕೋಬೇಕು, ಸಹಕಾರ ಆಂದೋಲನದಲ್ಲಿ ತೊಡ್ಕೋಬೇಕು, ಅವ್ರಿಗೆ ತಾವು ಸಂದೇಶವನ್ನು ಈ ರಾಜ್ಯದ ಯುವಕರಿಗೆ ಈ ಮುಖೇನ ನೀಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಅಣ್ಣ. ಈಗ ಸಹಕಾರಿ ಕ್ಷೇತ್ರ ಯಾಕೆ ನಾನು ಹೆಚ್ಚು ಅಚ್ಚುಮೆಚ್ಚು ನನಗೆ ಅಂತಕ್ಕಂಥದ್ದಕ್ಕೆ ಹೇಳ್ತೀನಿ ನಿಮಗೆ. ನಾವು ಹೋದಾಗ ನಾನು ಕಣ್ಣಾರೆ ನೋಡಿದ್ದು ಹೇಳ್ತೀನಿ ನಿಮಗೆ. ಪಾಪ ಕಡು ಬಡವರು 3,000, 5,000, 8,000. ನಾನು ಸುಮ್ಮನೆ ನಾವೆಲ್ಲ ಅಲ್ಲಿ ಹೋಗ್ತಿದ್ದಂಗೆ ನಮ್ಮವೆಲ್ಲ ಕಾರು ಪಾರು ಜಾಸ್ತಿ ಹೋಗ್ತಾವಲ್ಲ, ಬಂದ್ಬಿಡ್ತಾರಲ್ಲ, ಏನೋ ಮಾಡಿಬಿಡ್ತಾರೆ ಅಂತ ಬಂದು ಎಲ್ಲ ಚರಂಡಿ ಮೇಲೆ ಕೂತಿದ್ರು ಹೆಣ್ಮಕ್ಳೆಲ್ಲ, ಡೆಪಾಸಿಟರ್ಸು. ನಾನು ಸುಮ್ಮನೆ ನನ್ನ ಆಸಕ್ತಿಗೆ ಯಾಕಮ್ಮ ಯಾಕೆ ಕೂತಿದ್ಯಾ ಇಲ್ಲಿ ಅಂತ ಕೇಳಿದೆ. ಏನಿಲ್ಲರಿ ಸಾಹೇಬ್ರೆ, ಯಾರೋ ದೊಡ್ಡ ಸಾಹೇಬ್ರುಗಳು ಬರ್ತಾರಂತೆ, ನಮ್ಮ ಡಿಪಾಸಿಟ್ ಕೊಡ್ತಾರೆ ಅಂತ ಬಂದಿದ್ದೀನಿ ಕಣ್ರಿ. ಎಷ್ಟು ಇಟ್ಟಿದ್ದಮ್ಮ? 8,000 ಇಟ್ಟಿದ್ದೆ ಸಾಹೇಬ್ರು. ಏನಕ್ಕೆ ಇಟ್ಟಿದ್ದೆ? ನನ್ನ ಮಗಳ ಲಗ್ನಕ್ಕೆ ಇಟ್ಟಿದ್ದೆ ಸಾಹೇಬ್ರೆ. ಯಾವನೋ ಅವ್ನು ಸೆಕ್ರೆಟರಿ ಹೋಗಿ ಕೇಳೋಕ್ಕಿಲ್ವೇನಮ್ಮ ಅಂದರೆ, ಅವನು ಯಾರೋ ನಡಾಫ್ ಅಂತ, ಅವ್ನ ಮನೆ ಹತ್ರ ಹೋದರೆ ನೀವೇನೋ ಬಂದು ನಮ್ಮ ಮನೆ ಹತ್ರ ದುಡ್ಡು ಕೇಳಿದ್ರೆ ನಿಮ್ಮ ಹೆಸರು ಬರ್ದಿಕ್ಬಿಟ್ಟು ನೇಣು ಹಾಕೊಂಡು ಸತ್ತೋಗ್ಬಿಟ್ಟು ಜೈಲಿಗೆ ಕಳಿಸ್ಬಿಡ್ತೀನಿ ನಿಮ್ಮನ್ನು ಅಂತ ಯಾರಿಸ್ಬಿಡ್ತಾನೆ. ಅವ್ನು ಈಗಲೂ ಬದುಕೋನೋ ಏನೋ ಗೊತ್ತಿಲ್ಲ, ಅವನು ಯೂಸ್ಲೆಸ್ ಫಲ. ಈ ಥರ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಅದಕ್ಕೆ ಇವ್ರು ಮನೆಗೆ ಹತ್ರ ಹೋಗಿ ಕೇಳೋದು ಬಿಟ್ಬಿಟ್ರು. ಆ ಸಂಸ್ಥೆಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಏನು ಕ್ರಮ ತಗೊಳ್ಳದೆ ಬೀಗ ಹಾಕ್ಕೊಂಬಿಟ್ಟಿದ್ರು. ನಮ್ಮವರು ಮುಖ್ಯಮಂತ್ರಿಗಳು, ಬೇರೆ ಬೇರೆ ಮಂತ್ರಿಗಳು 10 ವರ್ಷದ ಕಾಲ ಅಲ್ಲಿ ಹೋಗಿ ಬಂದವರೆಲ್ಲ. ನಾನಿಲ್ಲಿ ಸೆಂಟಿನರಿ ಸೆಲೆಬ್ರೇಷನ್ ಮಾಡಿದೆ. ಆಗ ನಾನು ಅಲ್ಲಿಗೆ ಹೋದಾಗ ಅವರೆಲ್ಲ ಬಂದಿದ್ದರು. ಬಂದಾಗ ನಾನು ಅವತ್ತೇ ನಮ್ಮ ಅಪೆಕ್ಸ್ ಬ್ಯಾಂಕ್ನಿಂದ ಫ್ರೀ ದುಡ್ಡು ಕೊಟ್ಟು ಅವ್ರದ್ದೆಲ್ಲ ಡೆಪಾಸಿಟ್ ವಾಪಸ್ ಕೊಡಿಸ್ದೆ ಅಲ್ಲಿ ಅವ್ರದ್ದು. ಮತ್ತು ಸಾಲದಕ್ಕೆ 1 ಕೋಟಿ ರೂಪಾಯಿ ದುಡ್ಡು ಆ ಸಂಸ್ಥೆನ ನಡೆಸ್ಕೊಂಡು ಹೋಗಲಿ ಅಂತೇಳಿ ಬಡ್ಡಿ ಇಲ್ದಂಗೆ
1 ಕೋಟಿ ರೂಪಾಯಿ ದುಡ್ಡು ಕೊಟ್ಟು 1 ಕೋಟಿ ಇವ್ರಿಗೆ ಕೊಟ್ಟೆ, 1 ಕೋಟಿ ಅದಕ್ಕೆ ಕೊಟ್ಟೆ. ನಾನೊಬ್ಬ ಸಹಕಾರಿಯಾಗಿ ಇದ್ದಿದ್ದರಿಂದ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಹೊರತು ಒಬ್ಬ MLA ಹೋಗಿ ಬಂದವ್ರೆ, ಮಂತ್ರಿ ಹೋಗಿ ಬಂದವ್ರೆ, ಮುಖ್ಯಮಂತ್ರಿ ಹೋಗಿ ಬಂದವ್ರೆ, ನಿಮ್ಗೆ ಯಾಕೆ ಇನ್ನೊಂದು ವಾರ 15 ದಿವಸದಲ್ಲಿ ಎಲ್ಲ ಚುಕ್ತ ಮಾಡಿಸ್ಬಿಡ್ತೀವಿ ಅಂತೆಲ್ಲ ಹೇಳಿ ಬಂದವ್ರೆ. ಯಾರೂ ಮಾಡಿರಲಿಲ್ಲ, ನಾನು ಮಾಡಿದ್ದು. ಅದಕ್ಕೋಸ್ಕರ ಸಹಕಾರಿ ಆಂದೋಲನ ಅಂದರೆ ನನಗೆ ಅಚ್ಚುಮೆಚ್ಚು ಅಂತಕ್ಕಂಥ. ನೀವು ಸುಳ್ಳು ಹೇಳಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀರಾ, ಇದು ಲೋಕಕ್ಕೆ ಗೊತ್ತು. ನೀವು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದ್ದೀರಾ, ಎಲ್ಲ ಮಾಡಿದ್ದೀರಾ. ನಿಮ್ಮದೇ ಪಾರ್ಟಿಯವರು ನಿಮ್ಗೆ ಹನಿ ಟ್ರ್ಯಾಪ್ ಮಾಡಿದಾಗ ನೀವು ಒಂದು ಹೆಜ್ಜೆ ಹೋದ್ರಿ, ಅಸೆಂಬ್ಲಿಯಲ್ಲೂ ಹೇಳಿದ್ರಿ. ಅದನ್ನೇ ಯಾಕೆ ಕಂಟಿನ್ಯೂ ಮಾಡಿ ನಿಮ್ಮ ಹೈಕಮಾಂಡ್ಗಾಗಲಿ ಬೇರೆ ಕಡೆ ಎಲ್ಲ ಅದನ್ನೇ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಯಾಕೆ ನೀವು ಇದು ಮಾಡಲಿಲ್ಲ? ಒಬ್ಬೊಬ್ರಿಗೊಂದು ಎಕ್ಸ್ಪರ್ಟೈಸ್ ಇರ್ತದೆ. ಈಗ ರಮೇಶ್ ಜಾರಕಿಹೊಳಿ ಏನ್ರಲ್ಲಿ ಹೋದ ಮಂತ್ರಿ ಕೆಲಸ ಯಾಕೆ ಕಳ್ಕೊಂಡ? ಹನಿ ಟ್ರ್ಯಾಪಲ್ಲಿ ತಾನೇ ಹೋಗಿದ್ದ ಒಂದು. ಆಯ್ದಲ್ಲ, ಹನಿ ಟ್ರ್ಯಾಪಲ್ಲಿ ಅವನು ಅಷ್ಟೆಲ್ಲ ಪ್ರೂವ್ ಆದಮೇಲೆ ಅವರು ರಮೇಶ್ ಜಾರಕಿಹೊಳಿ ಆಗಲಿ ಅವ್ರ ಪಾರ್ಟಿಯವರಾಗಲಿ ಅದನ್ನು ಮುಂದುವರಿಸಿ ಸಂಬಂಧಪಟ್ಟವ್ರ ಮೇಲೆ ಯಾಕೆ ಕ್ರಿಮಿನಲ್ ಆ್ಯಕ್ಷನ್ ಮಾಡಲಿಲ್ಲ? ಅದೆಲ್ಲ ಹೇಳ್ತಿದ್ದೆ ನಾನು. ಪೂರ್ತಿ ಮುಗ್ಸಕ್ಕೆ ಬಿಟ್ಬಿಡಪ್ಪ. ನಾನು ಹಿನ್ನೆಲೆ ಹೇಳ್ತಾ ಇದ್ದೀನಿ, ಯಾಕೆ ಮಾಡಲಿಲ್ಲ? ಈಗ ನನ್ನ ಮೇಲೂ ಹನಿ ಟ್ರ್ಯಾಪ್ ಆಗಿರೋದು ಸತ್ಯ. ಹನಿ ಟ್ರ್ಯಾಪ್ಗೆ ಒಳಗಾಗಿಲ್ಲ, ನಾನು ಪ್ರಯತ್ನ ಆಗಿರೋ ಸತ್ಯ. ಆಮೇಲೆ ಟ್ರ್ಯಾಪ್ ಒಳಗಾಗಿದೆ ಅಂತೇಳಿ ಮಾಡ್ಕೊಂಡಿರ. ಆಮೇಲಿಂದ ಹಣ ಸ್ಟಿಂಗ್ ಆಪ್ರೇಷನ್ನು ಹಣ ಕಳಿಸಿ ಯಾವುದೋ ಒಂದು ಕೆಲಸಕ್ಕೆ ಅದ್ರದ್ದು ರೆಕಾರ್ಡ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದು ನಿಜ. ಅದರಲ್ಲಿ ಅವೆರಡರಲ್ಲೂ ಕೂಡ ಸಕ್ಸಸ್ ಆಗಲಿಲ್ಲ. ಆದರೆ ನಾನೀಗ ಸ್ಟೇಟ್ಮೆಂಟ್ ಮಾಡ್ತಕ್ಕಂಥದ್ದು, ಇನ್ನೊಂದು ಕೆಲಸ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಈ ಪೇಪರ್ ಕಟ್ಟಿಂಗ್ಗಳು ಕಟ್ ಆ್ಯಂಡ್ ಪೇಸ್ಟ್ ಮಾಡೋದು, ಅದನ್ನು ಕನ್ನಡಕ್ಕೆ ಇದ್ದದ್ದನ್ನು ತಗೊಂಡೋಗಿ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿ ತಪ್ಪು ಮಾಹಿತಿಗಳನ್ನು ಸರ್ಕ್ಯುಲೇಟ್ ಮಾಡ್ತಕ್ಕಂಥದ್ದು ನಿರಂತರವಾಗಿ ಎಲ್ಲ ಪಾರ್ಟಿನಲ್ಲೂ ನಡೆಯುತ್ತೆ. ಅದು ಕಾಂಗ್ರೆಸ್ಸಲ್ಲೂ ನಡೆದಿರ್ತದೆ, ಇಲ್ಲ ಅಂತಲ್ಲ. ಯಾವ ಪಾರ್ಟಿ ನಡೆದಿಲ್ಲ ಹೇಳಿ ನೋಡೋಣ? ಎಲ್ಲ ಪಾರ್ಟಿಲೂ ನಡೆದಿರ್ತವೆ. ಬಟ್ ಆದರೆ ಸರ್, ಆನ್ ಅ ಸೀರಿಯಸ್ ನೋಟ್, ಈ CD ಮಾಸ್ಟ್ರು ಬಗ್ಗೆ ಅವಾಗವಾಗ ಪ್ರಸ್ತಾಪ ಆಗುತ್ತೆ. ಸೂತ್ರಧಾರ ಅಂತ ಹೇಳಿ ನಾನು ಯಾರ್ದೋ ಹೆಸರು ಹೇಳ್ತಿಲ್ಲ ಸರ್, ಯಾಕಂದ್ರೆ ನನಗೆ ಗೊತ್ತಿಲ್ಲ ಅಫಿಷಿಯಲಿ. CD ಮಾಸ್ಟ್ರು ಅಂತಾರೆ, ಸೂತ್ರಧಾರ ಅಂತಾರೆ. ನಿಮ್ಮ ಪಕ್ಷದವರು ಹೇಳ್ತಾರೆ, BJP ಅವರು ಆರೋಪ ಮಾಡ್ತಾರೆ. ಅಷ್ಟು ಪವರ್ಫುಲ್ ಇದ್ದಾರೆ ಸರ್ ಆ ಸೂತ್ರಧಾರ. ರಾಜಕಾರಣದಲ್ಲಿ ಅಧಿಕಾರ ಗಳಿಸ್ಲೇಬೇಕು ಅಂತಕ್ಕಂಥ ಹಠ ಇರುತ್ತಲ್ಲ, ಅಂಥವ್ರು ಏನು ಬೇಕಾದ್ ಮಾಡ್ತಾರೆ. ಈಗೆಲ್ಲ ವಿಷಕನ್ಯರು ಅದು ಇದೆಲ್ಲ ಕಥೆಗಳು ಇಲ್ಲವೆಲ್ಲ ಗೊತ್ತಿದೆಯಲ್ಲ. ಬಟ್ ಅಂತವ್ರ ವಿರುದ್ಧ ಕ್ರಮ ಯಾಕೆ ಆಗ್ತಿಲ್ಲ ಅಂತ ಸೀರಿಯಸ್ ಅಲಿಗೇಷನ್ ಇದ್ರು, ಕ್ರಮ ಯಾಕೆ ಆಗ್ತಿಲ್ಲ? BJP ಅವರು ಆರೋಪ ಮಾಡ್ತಿದ್ದಾರೆ, ನಿಮ್ಮ ಪಕ್ಷದವರು ಆರೋಪ ಮಾಡ್ತಿದ್ದಾರೆ. ಯಾರು ಆರೋಪ ಮಾಡಿದ್ರು ಕ್ರಮ ಕೈಗೊಳ್ಳದೆ ಇರೋ ಪವರ್ಫುಲ್ ಆಗಿ ಬೆಳೆದ್ಬಿಟ್ಟಿದ್ದಾರೆ ಸೂತ್ರಧಾರ. ಏನಾಗ್ತದೆ, ಪವರ್ಫುಲ್ನೆಸ್ ಬರ್ತದೆ. ವಿಟಮಿನ್ M ಇರ್ತದಲ್ಲ, ವಿಟಮಿನ್ M, ಅದು ಇಟ್ ಮೇಕ್ಸ್ ಮೆನಿ ಥಿಂಗ್ಸ್. ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ನನ್ನ ಹೆಸರು ಹೇಮಾ ಅಂತ. ಸರ್, ನೀವು ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಕ್ಷೇತ್ರ ಬಿಟ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಮತ್ತು ನೀವು ಯಾವ ಕ್ಷೇತ್ರಕ್ಕೆ ಹೋಗ್ತೀರಾ? ಅಲ್ಲಮ್ಮ, ನಾನು ಬೇಸಿಕಲಿ ಫ್ರಮ್ ತುಮಕೂರು ತಾಲೂಕು. ಈಗ ಪರಮೇಶ್ ಅವರಿಗೆ ನಾನು ಆಫರ್ ಮಾಡಿದ್ದು ಅಂದರೆ, ಅವರು ಹಿಂದೆ ಈ ಕ್ಷೇತ್ರದಲ್ಲಿ MLA ಇದ್ದರು. ಅವರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, SC ಆಗಲಿ ST ಆಗಲಿ ಯಾರು ಅಫೋರ್ಡಬಲ್ ಇದ್ದಾರೆ ಅವರು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಜನರಲ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಿಂತು ಬೇರೆ ಅಸಹಾಯಕ ಸಮುದಾಯದವರು ಅವರ ಲೀಡರ್ಸ್ಗಳಿದ್ದಾರೆ, SCಗಳಾಗಲಿ STಗಳಾಗಲಿ, ಅವ್ರುಗಳಿಗೆ ಅವಕಾಶ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಹೇಳಿದ್ದೆ. ಮಧುಗಿರಿ ಬರ್ತೀನಿ, ನಾನು ಸ್ವಾಗತ ಮಾಡಿದ್ದೀನಿ. ನನಗೆ ಕಾನ್ಸ್ಟಿಟ್ಯೂನ್ಸಿ ಬೇಕು ಅಂತ ಅಂದರೆ ನಾನು ತುಮಕೂರಲ್ಲಿ ಎಲ್ಲನ ಒಂದು ಕಾನ್ಸ್ಟಿಟ್ಯೂನ್ಸಿ ಯಾರು ಕರೀತಾರೋ ಅಲ್ಲಿ ಹೋಗಿ ನಿಂತ್ಕೊಂತೀನಿ ಅಷ್ಟೇ. ಇವ್ರು ಕೇಳಿದ ಪ್ರಶ್ನೆಯಿಂದನೇ ದಲಿತ ವಿರೋಧಿ RSS ಅನ್ನೋ ಕಾರಣಕ್ಕೆ ನಾವು RSSನ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನೋ ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್. ನೀವು ಕೂಡ ಒಬ್ಬ ದಲಿತ ಸಮುದಾಯದ ನಾಯಕರಾಗಿ ಒಪ್ಪುವಂಥದ್ದ ಇದು ಅಂತ? ನೋಡಿ, ದಲಿತ ಸಮುದಾಯದ ಚಿಂತನೆಗಳೇನಿದ್ದಾವೆ, ದಲಿತರು ಚಿಂತನೆಗಳನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಈ ದಲಿತರಿದ್ದಾರಲ್ಲ, ಅವ್ರ ಚಿಂತನೆಗಳು ನಾನು ರೆಸ್ಪೆಕ್ಟ್ ಮಾಡಲ್ಲ. ಅವರೆಲ್ಲ ಸ್ವಾರ್ಥ ಇರ್ತದೆ. ಪ್ರಿಯಾಂಕ್ ಖರ್ಗೆ ಯಾವ ಕ್ಯಾಟಗರಿ ಸರ್? ದಲಿತ ಕ್ಯಾಟಗರಿ? ಬಲಿತ ನಾನು ಹೇಳೋದು ಒಂದು ಕ್ಯಾಟಗರಿ ಇರ್ತದೆ. ಯಾವಾಗಲೂ ಕೂಡ ದೊಡ್ಡ ಮೀನು ಸಣ್ಣ ಮೀನನ್ನು ತಿಂದುಬಿಡುತ್ತೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋದೆ. ಆ ಥರದಲ್ಲಿ ಎಲ್ಲ ಸಮುದಾಯದಲ್ಲೂ ಕೂಡ ಬೆಳೀತಾ ಅವರು ಎಲ್ಲ ಬೆಳೆದವರು ಬೆಳೆಯೋಕ್ಕೆ ಹೊರಟವ್ರನ್ನ ಮುಗಿಸೋವಂಥದ್ದು ಕೆಲಸ ಇರ್ತವೆ. ಅದು ಬಿಡಿ, ದಲಿತರ ಬಗ್ಗೆ ವ್ಯಾಖ್ಯಾನ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಒಂದು BMRB ಇನ್ನೊಂದು ಮತ್ತೊಂದು ಅವರೆಲ್ಲ ಸಂಘಟನೆ ಮಾಡ್ತಕ್ಕಂಥವ್ರು.
ಮತ್ತು ಈಗ ಪರ್ಮಿಷನ್ನು ಗುರುಮಠದಲ್ಲಿ ಕೊಟ್ಟಿದ್ದಾರೆ, ಚಿತ್ತಾಪುರದಲ್ಲಿ ಕೊಟ್ಟಿಲ್ಲ. ಅದು ಕೋರ್ಟ್ ಮುಂದೆ ಇದೆ. ಅದ್ರ ಬಗ್ಗೆ ನಾನು ಸರಿ ತಪ್ಪು ಅಂತೇಳಿ ವ್ಯಾಖ್ಯಾನ ಮಾಡೋದಕ್ಕೂ ನಾನು ಈಗ ಹೋಗೋದಿಲ್ಲ. ಬಟ್ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲೇನೆ, ಹಾಗೆ ಅವ್ರಿಗೆ ಕೊಟ್ಟಿರುವ ಜವಾಬ್ದಾರಿಯಲ್ಲೇನೆ ಅನೇಕ ಇನ್ನೂ ಕುಂದುಕೊರತೆಗಳಿದೆ. ಜನರ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯ ಆಗೋದು ಪೆಂಡಿಂಗ್ ಇದೆ ಅವ್ರ ಕ್ಷೇತ್ರದಲ್ಲೂ ಕೂಡ. ಬೇಡದೇ ಇರೋ ವಿಚಾರ ಕೈ ಹಾಕ್ಬಿಟ್ರ ಪ್ರಿಯಾಂಕ್ ಖರ್ಗೆ ಅವರು ಅಂತ ಹೇಳಿ? ಅಲ್ಲ, ಅವರು ಉತ್ಸಾಹದಲ್ಲಿ ಬಹಳಷ್ಟು ಹೊಸ ಆಯಾಮಗಳನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಮ್ಮದೇನು ಅದಕ್ಕೆ ಅಡ್ಡಿ ಆತಂಕ ಅದ್ರ ಬಗ್ಗೆ ನಮ್ಮ ಅನಿಸಿಕೆ ಯಾವುದೂ ಇಲ್ಲ. ನೀವೇ ಹೇಳಿದ್ರಿ ನಮಾಜ್ ಮಾಡಲಿಕ್ಕೆ ಅನುಮತಿ ಪಡ್ಕೊಳ್ಳೋದಿಲ್ಲ. ಹೌದಲ್ವಾ? ಈಗ ಫ್ರೈಡೇ ಮಾಸ್ಕ್ ಮುಂದೆಗಡೆ ಮಾಸ್ಕಲ್ಲಿ ಜಾಗ ಇಲ್ಲದೆ ರೋಡಲ್ಲಿ ಬಂದು ಬಟ್ಟೆ ಹಾಸ್ಕೊಂಡು ನಮಾಜ್ ಮಾಡ್ತಾರೆ. ಪ್ರತಿ ವಾರನೂ ಮಾಡ್ತಾರೆ. ಅದನ್ನು ನೀವು ಪರ್ಮಿಷನ್ ತಗೊಂಡು ನಮಾಜ್ ಮಾಡಿ ಅಂತ ಹೇಳೋಕ್ಕಾಗ್ತದೆ ಅವ್ರಿಗೆ? ಪ್ರಿಯಾಂಕ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಕಣ್ಣಿಗೆ ಯಾಕೆ ಕಾಣ್ತಿಲ್ಲ ಅಂತ? ಕಾಣ್ತಾರೆ, ಅವರು ಕಾಣ್ತಾರೆ, ಇವರು ಕಾಣ್ತಾರೆ. ಈಗ ಅದ್ರ ಬಗ್ಗೆ ಹೆಚ್ಚು ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಸರ್, ನಾನು ನಾಗೇಶ್ ಬಾಬು ಅಂತ, ತುಮಕೂರು. ಈಗ ನಾನು ಒಂದು 20-25 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಪಕ್ಷಗಳು ಅಧಿಕಾರಕ್ಕೆ ಬಂದಿದೆ, ಹೋಗಿದೆ. 5 ವರ್ಷದಲ್ಲಿ ನಡೀತಕ್ಕಂಥ ಆಡಳಿತದಲ್ಲಿ ಇಬ್ಬರನ್ನ ಮಂತ್ರಿಗಳನ್ನು ಕೈಬಿಡ್ತಕ್ಕಂಥ ಕೆಲಸ ಅವಾಗ ಆಗ್ತಾ ಇರ್ತೈತೆ. ಅದಕ್ಕೆ ಕಾರಣಗಳು ಭಾಳ ಇರ್ತವೆ. ಒಂದು ಭ್ರಷ್ಟಾಚಾರ ಆರೋಪ ಇರ್ಬೋದು, ಅಥವಾ ಆ ಇಲಾಖೆಯಲ್ಲಿ ದಕ್ಷತೆಯಿಂದ ಕೆಲಸ ಮಾಡದೇ ಇರ್ತಕ್ಕಂಥದ್ದಾಗ್ಬೋದು. ಆಮೇಲೆ ಆ ಇಲಾಖೆ ಬಗ್ಗೆ ವಿಚಾರಗಳು ಗೊತ್ತಿಲ್ಲದೆ ಇರ್ಬೋದು. ನೇಚರ್ದೇ ಹೇಳ್ಬಿಡ್ತೀನಿ ನಿನಗೆ. ಯಾವ್ದಾದ್ರು ದೇವ್ರಿಗೆ ಬಲಿ ಕೊಡುವಾಗ ಹುಲಿ ಸಿಂಹ ಕೊಡ್ತಾರ, ಕುರಿ ಕೋಳಿ ಕೊಡ್ತಾರ? ಸರ್, ಅದಕ್ಕೆ ಏನು ಮಾಡೋಕ್ಕಾಗ್ತದೆ ಬಿಡು. ಸರ್, ಒಂದು ಜಿಲ್ಲಾ ಬ್ಯಾಂಕ್ನ ಚುನಾವಣೆ ಕಳೆದ ವಾರ ನಡೀತು. ಸರ್ಕಾರದ ವಿರೋಧಾಭಾಸದ ಇಬ್ಬರು ಮಂತ್ರಿಗಳು ಒಂದಾಗಿ ವಿರೋಧ ಪಕ್ಷದ ಒಬ್ಬರನ್ನ ಜೊತೆಗೆ ಹಾಕ್ಕೊಂಡು ಒಂದು ಬಣ ಮಾಡಿಕೊಂಡ್ರು. ಸರ್ಕಾರದಲ್ಲೇ ಇದ್ದ ಮಾಜಿ ಮಂತ್ರಿ ಮತ್ತೊಬ್ಬ ವಿರೋಧ ಬಣದ ಜೊತೆ ಸೇರಿಕೊಂಡು ಮಾಡಿಕೊಂಡ್ರು. ಆದರೆ ಅಲ್ಲಿನ್ನೂ ಕೋರ್ಟ್ಗೆ ಹೋದ್ರು, ಮೀಸೆ ತಿರುವುದ್ರು, ಏನೇನೋ ಆಯಿತು. ಆದರೆ ತಮ್ಮ ಜಿಲ್ಲೆಯಲ್ಲಿ ತಮ್ಮ ವಿರೋಧಿ ಬಣನ ಕ್ಲೀನ್ ಆಲ್ಔಟ್ ಮಾಡಿದ್ದೆ ಅಲ್ಲದೆ ಸತತವಾಗಿ 6ನೇ ಬಾರಿಗೆ ತಾವು ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ರೆ. ಇದಕ್ಕೆ ಕಾರಣ ನಾವೆಲ್ಲರೂ ಹತ್ತಿರದಿಂದ ಬಲ್ಲವರಾಗಿದ್ದೇವೆ. ಏನು ಜನರಿಗೆ ಸ್ಪಂದಿಸುವಂಥ ರೀತಿ ಏನಿದೆ, ಅವ್ರಿಗೆ ಸಹಾಯ ಮಾಡೋವಂಥದ್ದೇ ಆಗಿದೆ. ಆದರೆ ಈ ಶಕ್ತಿನ ಯಾಕೆ ಹೈಕಮಾಂಡ್ ಗುರುತಿಸಿಲ್ಲ? ಜೊತೆಗೆ ಗುರುತಿಸೋಂಥವ್ರು, ಅದು ಅವ್ರ ಮನವರಿಕೆ ಮಾಡಿಕೊಡೋ ಅಂಥವ್ರು ಏನಾದ್ರು ಮೌನಕ್ಕೆ ಜಾರಿದಾರ? ಅವರೆಲ್ಲ ಗುರ್ಸಿ ಅಲ್ವೇಂದ್ರೆ ಹಿಂದೆ ಮಂತ್ರಿ ಮಾಡಿದ್ದು. ಅದು ಮತ್ತಾದರೆ ಉಳಿಸ್ಕೊಂಡು ಹೋಗೋದ್ರಲ್ಲಿ ನಾನು ವಿಫಲ ಆಗಿದ್ದೀನಿ ಅಷ್ಟೇ. ಈ ದೇಶದಲ್ಲಿ ಮಹಾತ್ಮ ಗಾಂಧಿಯಿಂದ, ಇಂದಿರಾ ಗಾಂಧಿಯಿಂದ, ಅಂಬೇಡ್ಕರಿಂದ ಜನಕ್ಕೆ ಸಹಾಯ ಆಯಿತಾ, ಇಲ್ಲ ದೇವರುಗಳಿಂದ ಸಹಾಯ ಆಯಿತಾ ಅಂಥೇಳಿ ನನ್ನ ಪ್ರಶ್ನೆ. ದೇವರು ನಾವು ನಂಬಿಕೆ ಅಷ್ಟೇ. ನಮ್ಮ ನಂಬಿಕೆ. ದೇವ್ರ ಬಗ್ಗೆ ವ್ಯಾಖ್ಯಾನ ಮಾಡೋದಕ್ಕೆ ಅಷ್ಟು ಬುದ್ಧಿವಂತ ನಾನಲ್ಲ. ನಂಬುದ್ರೆ ಉಂಟು. ಈಗ ನಾವೆಲ್ಲ ಬೇಸಾಯ ಮಾಡಿದವರು. ನಾವು ಮೊದಲು ಇಲ್ಲಿಗೆ ಭಾಳ ಜನ ಬೇಸಾಯ ಮಾಡಿರೋರು. ನಾನು ಸ್ವಯಂ ಕೃಷಿಕ ಕೆಲಸ ಮಾಡಿದ್ದೀನಿ. ನಾವು ಮೊದಲು ನೇಗಿಲು ತಗೊಂಡು ಭೂಮಿಗೆ ಹೋದರೆ, ಇವಾಗಿನ ಟ್ರ್ಯಾಕ್ಟರ್ ತೊಗೊಂಡು ಹೋಗ್ತಾರೆ, ಈಗ ಪ್ರಶ್ನೆ ಬೇರೆ. ನಾವು ಮೊದಲು ಅಲ್ಲಿ ಹಸು ಸಗಣಿ ಎಲ್ಲಿದೆ ಅಂತ ತೊಗೊಂಬರಿವ, ಗರಿಕೆ ತೊಗೊಳ್ಳಿವ, 3 ಬೆಣಚ್ಕಲ್ಲು 3 ಇಟ್ಬಿಟ್ಟು ನಾವು ವಿಘ್ನೇಶ್ವರ ಅಂತ ಪೂಜೆ ಮಾಡ್ತಾಯಿದ್ವಿ. ಅದೇ ದೇವರು. ಅದು ಪೂಜೆ ಮಾಡಿ ತಾನೇ ನಾವು ನೇಗಲನ್ನ ಉಳುಮೆ ಮಾಡ್ತಾ ಇದ್ದಂಥದ್ದು. ಹಂಗೆ ನಮ್ಮ ನಂಬಿಕೆ ಅಷ್ಟೇ. ಏನಿವತ್ತು ಹಾಲು ಉತ್ಪಾದನೆ ಮಾಡೋ ಅಂಥ ಒಂದು ಸಹಕಾರ ಸಂಘಗಳಲ್ಲಿ ಏನು ಕಾರ್ಯದರ್ಶಿಗಳಿಗೆ ಭದ್ರತೆ ಒದಗಿಸ್ತೀವಿ ಅಂತ ತಾವು ಹೇಳಿದ್ರಿ. ತಾವು ಹೇಳಿರೋ ಪ್ರಕಾರ ಅದನ್ನು ಮಂಡಿಸೋಕ್ಕೂ ಪ್ರಯತ್ನ ಪಟ್ರಿ. ಆದರೆ ಏನು ಒಂದು ಕಾಲಮಿತಿ ನಿಮಗೆ ಒಂದು ಅಧಿಕಾರ ಮೊಟಕಾಯಿತು. ಆದ್ದರಿಂದ ಆದರೂ ನೀವು ಕಾಂಗ್ರೆಸ್ ಪಕ್ಷನ ಪ್ರೀತಿಸ್ತೀರಾ, ಅದೇ ಹೈಕಮಾಂಡ್ನ ಪ್ರೀತಿಸ್ತೀರಾ, ಎಲ್ಲರಿಗೂ ಪ್ರೀತಿಸ್ತೀರಾ. ಆದರೆ ಇದೊಂದು ಕಾರ್ಯಕ್ರಮ ಮಾಡಬೇಕಾಯ್ತು. ಮುಂದಕ್ಕೆ ಅರ್ಥವಾಯಿತು. ನೀವು ಹೇಳಿದಂಥದ್ದು ಅವ್ರಿಗೆ ಭದ್ರತೆ ಒದಗಿಸ್ಬೇಕು ಅಂತೇಳಿ 128A ಅಮೆಂಡ್ಮೆಂಟ್ ಮಾಡಿ, ಪ್ಯಾಕ್ಸು ಪ್ಲಸ್ ಆ್ಯಸ್ ವೆಲ್ ಆಸ್ ಮಿಲ್ಕ್ ಅಲ್ಲಿರ್ತಕ್ಕಂಥವ್ರಿಗೆ ಸೇವಾ ಭದ್ರತೆನೂ ಮರಬೇಕು, ಅವರಿಗೆ ಸಂಬಳ ಸಾರಿಗೆ ಬಗ್ಗೆನೂ ಕೂಡ ಅವರಿಗೆ ಅಶ್ಯೂರ್ಡ್ ಇರ್ತಕ್ಕಂಥದ್ದು ಎಲ್ಲ ಇರಲಿ ಅಂತೇಳಿ ಆ್ಯಕ್ಟ್ಗೆ ಅಮೆಂಡ್ ಮಾಡಿ 128A ನಾನು ಗವರ್ನರ್ಗೆ ಕಳಿಸಿದಾಗ ಗವರ್ನರ್ ಅಸೆಂಟು ಕೊಟ್ಟರು. ಆಮೇಲೆ ಸಿಂಗಲ್ ಜಡ್ಜ್ ಬೆಂಚಲ್ಲಿ ಅದನ್ನು ಸ್ಟ್ರಕ್ ಡೌನ್ ಮಾಡಿಬಿಟ್ರು. ನಮ್ಮ ತುಮಕೂರು ಜಿಲ್ಲೆಗೆ ಹೆಂಗೆ ಸಹಾಯ ಮಾಡ್ತಾ ಇದ್ದೀರೋ ಅದೇ ರೀತಿ ಇಡೀ ರಾಜ್ಯದಲ್ಲಿ ನೀವು ಮತ್ತೆ ಸಚಿವರಾಗಿ ರಾಜ್ಯದಲ್ಲಿ ಬಡವರು, ಅಶಕ್ತರು ಅಂಥವ್ರಿಗೆ ಸಹಾಯ ಆಗಲಿ, ಮತ್ತೆ ನೀವು ಸಚಿವರಾಗಲಿ ಅಂತ. ಥ್ಯಾಂಕ್ ಯು. ತಾವು BJP ಸರ್ಕಾರ ಇರುವಾಗ ಟಿಪ್ಪು ಜಯಂತಿನ ರದ್ದು ಮಾಡಿದರು. ನೀವು ಕಾಂಗ್ರೆಸ್ನವ್ರು ಎಲ್ಲ ಲೀಡ್ರು ಹೇಳಿದರು ಇದು ಕಾಂಗ್ರೆಸ್ ಬಂದಿದ್ದ ತಕ್ಷಣ ಟಿಪ್ಪು ಜಯಂತಿನ ಮರು ಜಾರಿ ತರ್ತೀವಿ ಅಂತ. ಅದೇನು ಮರುರಾ ಅಥವಾ ಕಾಂಗ್ರೆಸ್ನವ್ರು ಮಾಡ್ತಿಲ್ವಾ? ನೋಡಮ್ಮ, ನಾನು ವೈಯಕ್ತಿಕವಾಗಿ ಟಿಪ್ಪುನ ನಾನು ಅಭಿನಂದಿಸ್ತೀನಿ.
ಗೊತ್ತಾಯ್ತಾ? ಈಗ 1799 ಬ್ರಿಟಿಷ್ ಜೊತೆ ವಾರ್ ಮಾಡ್ತಾನೆ ಅವನು. 1799 ಅವನು ಸೋಲ್ತಾನೆ. ಸೋತಾಗ ಅವರು 1,30,30,00,000 ದುಡ್ಡು ಕೊಡಬೇಕು, ವಾರ್ ಎಕ್ಸ್ಪೆನ್ಸಸ್ ನಿನಗೆ ವಾಪಸ್ ಕೊಡೋದಕ್ಕೆ ಅಂತೇಳಿ ಬ್ರಿಟಿಷ್ನವ್ರು ಕರಾರು ಆಗ್ತಾರೆ. ಆಗ ಅವನ ಹತ್ರ ದುಡ್ಡಿರೋದಿಲ್ಲ, ಅವನು 2 ಮಕ್ಕಳನ್ನ ಅಡ ಇಡ್ತಾನೆ ಬ್ರಿಟಿಷ್ನವ್ರ ಹತ್ರ. ಈ ದೇಶದಲ್ಲಿ ನಾವೆಲ್ಲ ಇತಿಹಾಸ ತಿಳ್ಕೋಬೇಕು. ಅಂದಾಕ್ಷಣಕ್ಕೆ ಎಲ್ಲನೂ ಒಪ್ತಾರೆ ಅಂತನೂ ಅಲ್ಲ. ಅವರು ಮರ್ಕೆರಾದಲ್ಲಿ ಅವ್ರ ಪ್ರಭುತ್ವ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರನ್ನೆಲ್ಲನೂ ಕೂಡ ಅವರು ಕೊಲ್ಲಿಸ್ತಾರೆ. ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಬಗ್ಗೆ ಹೇಳಬೇಕು ಅಂದರೆ ಇವತ್ತು ನಿಜವಾದಂಥ ಜನಪರವಾದಂಥ ರಾಜ ಅಂತೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಬ್ಬರು ಅನ್ನೋದನ್ನು ಭಾಳ ಹೆಮ್ಮೆಯಿಂದ ನಾವೆಲ್ಲ ಹೇಳಿ. ಕೆರೆ ಕಟ್ಟಿಸಿದ್ದು, ಸ್ಕೂಲ್ಗಳು, ನೀವು ಮೈಸೂರಲ್ಲಿ ಎಲ್ಲ ಮಹಾರಾಜ ಕಾಲೇಜು ಇವೆಲ್ಲ ಇದಾವಲ್ಲ, ಈಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮತ್ತು VISL ಇವತ್ತೆಲ್ಲ ಅದು ಹಾಳು ಮಾಡಿ ಇಕ್ಕೋರಲ್ಲ, ಅದೆಲ್ಲ ಅವ್ರ ಕಾಲದಲ್ಲಿ ಆದಂಥವೆಲ್ಲ. ಮತ್ತು ಟಿಪ್ಪು ಬಗ್ಗೆ ಹೇಳ್ತಕ್ಕಂಥದ್ದಕ್ಕೆ ಈ ಸಿರಿಕಲ್ಚರ್ ಇದೆಯಲ್ಲ, ಸಿರಿಕಲ್ಚರ್ ಇವತ್ತೇನೋ ಬೈವಲ್ಟಿನೋ ಅವು ಇವು ಬೇರೆ ಬೇರೆ ಬಂದಿದ್ದಾವೆ. ವೆರಿ ಬಿಗಿನಿಂಗ್ನಲ್ಲಿ ಬಂದಂಥದ್ದು ಸುಲ್ತಾನ್ ಕಡ್ಡಿ ಅಂತೇಳಿ ಸಿರಿಕಲ್ಚರಲ್ಲಿ ಅವನು ತಂದಿದ್ದು, ಅದು ಪರ್ಷಿಯಾದಿಂದ ತರಿಸಿದಂಥದ್ದು. ಆ ಸುಲ್ತಾನ್ ಕಡ್ಡಿಯಿಂದನೇ ನಮ್ಮ ರಾಜ್ಯದಲ್ಲಿ ಇವತ್ತು ನೀವು ರಾಮನಗರ, ಚನ್ನಪಟ್ಟಣ ಎಲ್ಲ ಹೋದರೆ ಮುಸ್ಲಿಮ್ಸ್ ಯಾಕೆ ಸಿರಿಕಲ್ಚರು ಅಲ್ಲಿ ಫಿಲೇಚರ್ಸ್ ಇರ್ಬೋದು, ಮಾರ್ಕೆಟ್ ಇರ್ಬೋದು ಯಾಕೆ ಡಾಮಿನೇಷನ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಇತಿಹಾಸ ಟಿಪ್ಪುಯಿಂದನೂ ಕೂಡ ಆ ಕಾಲದಿಂದನೂ ಪೂರ್ವಜರು ಮಾಡ್ಕೊಂಬಂದಿರ್ತಕ್ಕಂಥದ್ದು. ಅದರ್ ಪಾರ್ಟ್ ಆಫ್ ದಿ ಸ್ಟೋರಿನೂ ಕೂಡ ಕೆಲವು ಇರ್ತವೆ ನಮ್ಗೆ ಒಪ್ಪಿಗೆ ಆಗದೆ ಇರೋವಂಥವು, ಅದನ್ನು ಹೇಳೋಣ ಜನಗಳಿಗೆ. ಸರ್ಕಾರದಿಂದ 2,500 ಲಕ್ಷ ಕೋಟಿ ಹಣವನ್ನು ಪ್ರತಿ ವರ್ಷ ರೈಟ್ ಆಫ್ ಆಗುತ್ತೆ ದೊಡ್ಡ ದೊಡ್ಡ ಉದ್ಯೋಗಪತಿಗಳದ್ದು. ಆದರೆ ಬಡವ್ರ ಸಾಲ ಯಾರೂ ಅದನ್ನು ರೈಟ್ ಆಫ್ ಮಾಡಲ್ಲ. ಈಗ ವೇ ಆಫ್ ಅಂತ ಹೇಳಿಬಿಟ್ಟು ರೈತರ ಸಾಲ ಮನ್ನಾ ಮಾಡ್ತೀರಾ, ರೈತರಿಗೆ ನಷ್ಟ ಆಗಿರ್ತದೆ, ಅದನ್ನು ನೀವು ಪೂರೈಸ್ತೀರಾ, ಅದು ನಮಗೆ ಸಂತೋಷ, ನಾವು ಯಾವತ್ತೂ ರೈತರ ಪರವಾಗಿರ್ತೀವಿ. ಆದರೆ ಈ ಬಡತನದಲ್ಲಿರುವಂತಹ ಕುಟುಂಬಗಳಿಗೆ ಯಾವುದೇ ಮಿನಿಸ್ಟರ್ ಆಗಲಿ, ಯಾವುದೇ CM ಆಗಲಿ ಸಾಲ ಮನ್ನಾ ಮಾಡುವಂಥ ಹೆಸರು ಎತ್ತಲ್ಲ, ಉದ್ಯೋಗಪತಿಗಳನ್ನು ಸಾಲ ಮನ್ನಾ ಮಾಡ್ತಾರೆ. ಎಂಥದ್ದು ಯಂಗ್ಸ್ಟಾರ್ ಪಕ್ಷದಿಂದ ಬಂದಿದ್ದೀರಿ, ಭಾಳ ಸಂತೋಷ, ಒಳ್ಳೆ ಪ್ರಶ್ನೆ ಕೇಳಿದಿರಿ. ಆದರೆ ಕುರಾನಲ್ಲಿ ಏನು ಹೇಳ್ತಾನೆ, ಬಡ್ಡಿ ತಗೊಳಕ್ಕೆ ಅವಕಾಶ ಇದೆಯಾ? ಅಲ್ಲೆಲ್ಲ ಹೇಳ್ತೀನಿ, ಒಂದು ನಿಮಿಷ, ಬಡ್ಡಿ ತಗೊಳಕ್ಕೆ ಅವಕಾಶ ಇದೆಯಾ? ಮತ್ತು ಅದನ್ನು ನೀವು ಅದು ಹೇಳ್ಬೇಕಲ್ಲ, ಬಡ್ಡಿ ಯಾಕೆ ತಗೋತೀರಿ ಅಂತೇಳಿ, ತಗೋಬಾರ್ದು ಅಂತ ಹೇಳ್ಬೇಕು ಅವ್ರಿಗೆ. ಕುರಾನಲ್ಲಿ ಏನು ಹೇಳ್ತಾರೆ, ಬಡ್ಡಿ ತಗೋಬಾರ್ದು ಅಂತ ಇದೆ. ಬ್ಯಾಚ್ ನೈಲೇನಾ ಕರ್ಕೆ ಐನಾ ಕೋಲೇರಾಯ್, ಮತ್ತು ಯಾಕೆ ತಗೋತಾರೆ? ಅದು ತಗೋಕೊಡ್ದು ಅಂತ ಒಂದು ಹೋರಾಟ ಮಾಡು, ನಿನ್ನ ಪರವಾಗಿ ನಾವು ಇರ್ತೀವಿ. ಥ್ಯಾಂಕ್ ಯು. ನನ್ನ ಕಡೆಯಿಂದ ಬಹುಶಃ ಕಾರ್ಯಕ್ರಮದ ಕೊನೆ ಪ್ರಶ್ನೆ ಕೂಡ ರಾಜಣ್ಣ ಅವರನ್ನ ಕೂರಿಸಿ ಕ್ರಾಂತಿ ಬಗ್ಗೆ ಪ್ರಶ್ನೆ ಕೇಳದೆ ಹೋದರೆ ಅದು ನೇರವಾಗಿ ಅಪೂರ್ಣ ಆಗತ್ತೆ ಅಂತ ಹೇಳಿ. ಈಗ ಸೆಪ್ಟೆಂಬರ್ ಅಂದ್ರೆ ನವೆಂಬರ್ ಅನ್ನೋದಕ್ಕೆ ಶಿಫ್ಟ್ ಆಗಿದೆ. ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅನ್ನೋಂಗಿದ್ರೆ ಆ ಕ್ರಾಂತಿಯ ಅರ್ಥ ಏನು? ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದನ್ನು ಅರಿತಕ್ಕಂಥ ನೀರು. ಮತ್ತು ರಾಜಕಾರಣದಲ್ಲಿ ಬದಲಾವಣೆಗಳು ಯಾವ ಸೆಕೆಂಡಲ್ಲಿ ಬೇಕಾದರೂ ಏನು ಬೇಕಾದರೂ ಆಗಬಹುದಿರ್ತವೆ. ಫಾಸ್ಟ್ ಚೇಂಜಿಂಗು ಪ್ರೋಸೆಸ್ ಯಾವ್ದಾದ್ರು ಇದೆ ಅನ್ನೋದು ಪೊಲಿಟಿಕಲ್ ಪ್ರೋಸೆಸ್ ಅದು. ಸೊ ಹೀಗಾಗಿ ಬದಲಾವಣೆಗಳು ನಿರೀಕ್ಷೆ. ಬಿಹಾರದ ಚುನಾವಣೆ ನಡೆದ ಮೇಲೆ ಬದಲಾವಣೆಗಳು ಬರೀ ಕಾಂಗ್ರೆಸ್ಸಲ್ಲೇ ಅಂತ ಅಲ್ಲ, BJPನಲ್ಲೂ ಕೂಡ ಬದಲಾವಣೆಗಳನ್ನು ನಾನು ನಿರೀಕ್ಷೆ ಮಾಡ್ತಾಯಿದ್ದೆ. ಕಾಂಗ್ರೆಸ್ನಲ್ಲೂ ಆಗತ್ತೆ ಬದಲಾವಣೆಗಳು, ದಟ್ ಈಸ್ ಇನ್ಎವಿಟಬಲ್, ಆಗಬೇಕು. ರೈಟ್ ಸರ್. 2 ಗಂಟೆಗೂ ಅಧಿಕ ಸಮಯ ಬಹಳ ತಾಳ್ಮೆಯಿಂದ ಕೂತು ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ನಿಮ್ಮ ಸಹನೆ ತಾಳ್ಮೆಗೆ ಮೊದಲನೇದಾಗಿ ಧನ್ಯವಾದ ಸರ್. ಹಾಗೆ ನಿಮ್ಮ ಸಮಯಕ್ಕೋಸ್ಕರ ಕೂಡ ಧನ್ಯವಾದ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಸಹನೆಯಿಂದ ಕೂತು ಪ್ರಶ್ನೆ ಕೇಳಿದ್ರಿ, ನಿಮಗೂ ಧನ್ಯವಾದ. ಇದಾಗಿತ್ತು ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.